ಎಲ್ಲರಿಗೂ ನಮಸ್ಕಾರ. ನಿರ್ವಿಘ್ನದಾಯಕನಾದ ಈ ಸ್ಥಳದ ಅಧಿದೇವತೆಯಾದಂತಹ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಅಕ್ಷರ ದೇವತೆಯಾದಂತಹ ಶಾರದೆಗೆ ವಂದಿಸುತ್ತಾ, ಇಂದು ನಾವು ಪ್ರಸ್ತುತಪಡಿಸುತ್ತಾ ಇರುವಂತಹ ಕನ್ನಡ ಜೈಮಿನಿ ಭಾರತ, ಈ ಕಾವ್ಯದ ಆರಾಧ್ಯ ದೇವನಾಗಿರುವಂತಹ ದೇವಪುರ ನಿಲಯ ಶ್ರೀ ಲಕ್ಷ್ಮೀರಮಣನಿಗೆ ನಮಸ್ಕರಿಸುತ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕನ್ನಡ ಜೈಮಿನಿ ಭಾರತ ಕಾವ್ಯ ರಸಧಾರೆಯಲ್ಲಿ ನಿನ್ನೆ ದಿವಸದ ಕಾವ್ಯ ಭಾಗದ ಮುಕ್ತಾಯಕ್ಕೆ ಬಬ್ರುವಾಹನನೊಡನೆ ನಡೆದಂತಹ ಹೋರಾಟದಲ್ಲಿ ವೃಷಕೇತು, ಆ ನಂತರದಲ್ಲಿ ಅರ್ಜುನನೂ ಮಡಿದಿರುವಲ್ಲಿಗೆ ಮುಂದೇನಾಯಿತು ಎನ್ನುವಂಥ ಒಂದು ಕುತೂಹಲ ಇದೆ. ಯಾಕೆಂದರೆ ಶ್ರೀಕೃಷ್ಣನಿಂದ ರಕ್ಷಿಸಲ್ಪಟ್ಟಿರುವಂತಹ ಪಾಂಡವರಲ್ಲಿ ಅರ್ಜುನನಿಗೆ ಹೀಗಾದರೆ ಮುಂದೇನು? ಅರ್ಜುನನನ್ನು ಕೊಂದಾದ ಬಳಿಕ ಬಬ್ರುವಾಹನ ತಂದೆಯನ್ನು ಕೊಂದು ಉಳಿದನೆಂಬಂತಹ ಅಪಕೀರ್ತಿಗೆ ತಾನು ಪಾತ್ರನಾಗಿರುವುದಕ್ಕಿಂತ ಅನಲ ಪ್ರವೇಶವನ್ನು ಮಾಡ್ತೇನೆ, ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಹೇಳುವಲ್ಲಿಗೆ ನಿನ್ನೆ ಕಾವ್ಯ ಭಾಗ ನಿಂತಿತ್ತು. ಇವತ್ತು ಅಲ್ಲಿಂದ ಮುಂದುವರಿತಾ ಇದೆ ಕಥೆ. ಸೂಚನಾ ಪದ್ಯದಲ್ಲಿ ಹೇಳಿರುವ ಹಾಗೆ, ಪತ್ನಿಯರ ದೆಸೆಯಿಂದ ಮಡಿದಿದ್ದ ಪಾರ್ಥಂ ಪ್ರಯತ್ನದಿಂ ನಿಜಸುತಂ ತಂದ ಸಂಜೀವಕದ ರತ್ನದಿಂ ಕೃಷ್ಣ ಪ್ರಸಾದದಿಂ ಜೀವಿಸಿದನು ಉರ್ವಿಗೆ ಆಶ್ಚರ್ಯವೇನದು. ಅಂದರೆ ಇಂದಿನ ಕಾವ್ಯ ಭಾಗದಲ್ಲಿ ಒಂದು ದೊಡ್ಡ ಆಶ್ಚರ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಅರ್ಜುನ ಬದುಕಬೇಕು, ಉರ್ವಿಗೆ ಆಶ್ಚರ್ಯ. ಅರ್ಜುನ ಬದುಕುವಲ್ಲಿ ಮೊದಲು ಅವನ ಹೆಂಡತಿಯರ ಪ್ರಯತ್ನ ಉಂಟು, ಪತ್ನಿಯರ ದೆಸೆಯಿಂದ. ಅದು ಸಾಕಾಗೋದಿಲ್ಲ. ಅವರು ಏನು ಮಾಡಬಹುದು ಎನ್ನುವುದನ್ನು ಹೇಳ್ತಾರೆ. ಪ್ರಯತ್ನವನ್ನು ಯಾರು ಅರ್ಜುನನನ್ನು ಕೊಂದನೋ ಅದೇ ಮಗ ಬಬ್ರುವಾಹನ ಮಾಡಬೇಕು. ನಿಜ ಪ್ರಯತ್ನದಿಂ ಇಲ್ಲ, ಅದೂ ಸಾಕಾಗೋದಿಲ್ಲ. ಬದುಕಿಸ್ಲಿಕ್ಕೆ ಬೇಕು ಸಂಜೀವಕದ ರತ್ನ, ಅದೂ ಬಂತು, ಆಗಲೂ ಸಾಕಾಗೋದಿಲ್ಲ. ಯಾಕೆಂದರೆ ದೈವ ಕಾರುಣ್ಯ ಇಲ್ಲದೆ ಪ್ರಪಂಚದಲ್ಲಿ ಯಾರಿಗೂ ಯಾವುದೇ ವಿಶೇಷವಾದ ಸಿದ್ಧಿ ಸಾಧ್ಯ ಇಲ್ಲ. ಹಾಗಂತ ಉಳಿದದ್ದು ಎಲ್ಲ ಬೇಕು. ಪತ್ನಿಯರ ಪ್ರಯತ್ನ ಬೇಕು, ಬಬ್ರುವಾಹನನ ಯತ್ನ ಬೇಕು, ಸಂಜೀವಕದ ಮಣಿ ಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಆ ಕೃಷ್ಣ ಪ್ರಸಾದವೆನ್ನುವುದು ಬೇಕು. ಆ ಕೃಷ್ಣ ಪ್ರಸಾದವು ದೊರೆತಾದ ಮೇಲೆ ಅರ್ಜುನ ಬದುಕಿ ಬಂದ. ಅದು ಹೇಗೆ ಎನ್ನುವುದು ಇಂದಿನ ಈ ಸಂಧಿಯಲ್ಲಿ ವಿಸ್ತಾರಗೊಂಡಿದೆ. ಬಬ್ರುವಾಹನ ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ನಿಶ್ಚಯ ಮಾಡಿದ್ನೋ, ಆಗ ಅವನ ತಾಯಂದಿರಾದ ಅಂದರೆ ಚಿತ್ರಾಂಗದೆ ಮತ್ತು ಉಲೂಪಿಯರು, ವ್ಯರ್ಥವಾಗಿ ನೀನು ನಿನ್ನ ಪ್ರಾಣವನ್ನು ಕಳ್ಕೊಳ್ಬೇಡ, ಹೇಗೂ ಕೃಷ್ಣನ ಕರುಣೆ ಇದ್ದೇ ಇರುತ್ತೆ, ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. ಹೇಗೆ ಅಂತಂದರೆ, ಆ ಉಲೂಪಿ ಹೇಳ್ತಾಳೆ, ನನ್ನ ತಂದೆಯಾದಂಥ ಶೇಷರಾಜನ ಬಳಿಯಲ್ಲಿ ಅಗಜಾರಮಣ ಅಂದರೆ ಪರಮೇಶ್ವರ ಕೊಟ್ಟಂತಹ ಒಂದು ವಿಶೇಷವಾದ ರತ್ನ ಇದೆ, ಅದನ್ನು ತೆಗೆದುಕೊಂಡು ಬಂದರೆ ಅರ್ಜುನನನ್ನು ಬದುಕಿಸ್ಬೋದು. ಆದರೆ ತರಬೇಕಲ್ಲ ಹೇಗೆ ಎನ್ನುವಾಗ ಬಬ್ರುವಾಹನ ಮೊದಲು ತಾನು ಹೋಗ್ತೇನೆ ಅಂತ ಹೇಳಿದರೂ ಕೊನೆಗೆ ಉಲೂಪಿಯೇ ಹೇಳ್ತಾಳೆ, ಪುಂಡರೀಕನೆನ್ನುವಂತಹ ಓರ್ವ ಫಣಿಯುಂಟು, ಒಬ್ಬ ಸರ್ಪ ಇದ್ದಾನೆ, ಅವನಲ್ಲಿ ತನಗೆ ಕೆಳೆಯುಂಟು, ಅವನ ನನ್ನ ಸ್ನೇಹಿತನೂ ಇದ್ದಾನೆ. ಮಗಳಾದಂಥ ನನಗೆ ಹೀಗೊಂದು ಅವಸ್ಥೆ ಉಂಟಾಗಿದೆ ಅಂತ ನಾನು ಹೇಳಿ ಕಳಿತ ನನ್ನ ತಂದೆ ಕೊಡದೇ ಇರಲಿಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ಪುರುಹುಗಳನ್ನು ಅಂದರೆ ತನ್ನ ಕೊರಳ ತಾಳಿ ಹಾಗೂ ಕರ್ಣಾಭರಣವನ್ನು ಕೊಟ್ಟು ಪುಂಡರೀಕನಲ್ಲಿ ಹೇಳಿ ಕಳಿಸ್ತಾಳೆ ತಂದೆಗೆ, ತಂದೆ ಶೇಷರಾಜನಿಗೆ. ಅವನಿರುವುದರಲ್ಲಿ ಪಾತಾಳ ಲೋಕದಲ್ಲಿ, ಅಂದರೆ ಅಧೋಲೋಕಗಳಲ್ಲಿ ಕೊನೆಯದ್ದು 7ನೇ ಲೋಕ ಅಲ್ಲಿದೆ. ಆದರೆ ಕವಿ ಲಕ್ಷ್ಮೀಶ ಒಂದೇ ಪದ್ಯದಲ್ಲಿ ನಮಗೆ 7 ಲೋಕಗಳನ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಅವನು. ಅತಳದ ಆಶ್ಚರ್ಯಮಂ ವಿತಳದ ವಿಚಿತ್ರಮಂ ಸುತಳದ ಸುರುಚಿಯಂ ಮಹಾತಳದ ಮಣಿಯೋನ್ನತಿಯಂ ತಳಾತಳದ ತಾಣದ ಅತಿಶಯಮಂ ರಸಾತಳದ ರಂಜಿತವನು, ಇಷ್ಟನ್ನೆಲ್ಲ ಕರ್ಕೊಂಡು ಹೋಗಿ ಕೊನೆಯಲ್ಲಿ ಪಾತಾಳ ಲೋಕದ ಅಹಿರಾಜನೆಡೆಗೆ ತಂದಿರಿಸ್ಬಿಟ್ಟ. ಪುಂಡರೀಕ ಪಣಿ ಬಂದು ಹೇಳ್ದ ಶೇಷರಾಜನಲ್ಲಿಗೆ, ನಿನ್ನ ಮಗಳು ಹೀಗೆ ಹೇಳಿ ಕಳಿಸಿದ್ದಾಳೆ, ಅವಳು ಗಂಡ ಸತ್ತೋಗ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಅವನು ಹೇಳ್ದ, ಅರ್ಜುನನಿಗೆ ಈ ಮಣಿಯನ್ನು ಕೊಡೋದು ಸೂಕ್ತವಾಗಿಯೇ ಇದೆ. ಯಾಕೆಂದರೆ ಅವನು ಯಾರು? ಅರ್ಜುನ ಶ್ರೀಪತಿಯ ಸಖ, ಕೃಷ್ಣನ ಸ್ನೇಹಿತ. ಅದರ ಮೇಲೆ ಇಂದ್ರಸೋನು, ಇಂದ್ರನ ಮಗ, ಧರ್ಮಾನುಜಂ ಧರ್ಮರಾಜನ ಸಹೋದರ, ಭೂಪಾಲರೋಳು ಪೆಸರ್ವಡೆದವನು, ರಾಜರುಗಳಲ್ಲಿ ಶ್ರೇಷ್ಠನಾದವನು. ಅದೆಲ್ಲದರ ಜೊತೆಗೆ ನಿನ್ನ ನಿಜ ಜಾಮಾತ, ನಿನ್ನ ಅಳಿಯ ಅವನು. ಈ ಹೊತ್ತಿನಲ್ಲಿ ನೀನು ಮಣಿಯನ್ನು ಕೊಟ್ಟು ಸಹಾಯ ಮಾಡುವುದರಿಂದ ಕೊಲ್ಲಮಲ್ಲ, ಕೆಡುಕಿಲ್ಲ, ಕೊಡು ನೀನು ಅಂತ ಹೇಳುವಾಗ
ಇನ್ನೇನು ಶೇಷರಾಜ ಕೊಡಬೇಕು ಎನ್ನುವಾಗ ಅಲ್ಲಿಯೇ ಇದ್ದಂಥ ಧೃತರಾಷ್ಟ್ರ ಎನ್ನುವಂಥ ಒಂದು ಸರ್ಪ ಪ್ರತಿರೋಧವನ್ನು ಉಂಟು ಮಾಡುತ್ತೆ. ಆ ಸಂಭಾಷಣೆ ಭಾಳ ಚೆನ್ನಾಗಿದೆ. ಮುಖ್ಯವಾಗಿ ಈ ಭಾಗದಲ್ಲಿ ಕಾವ್ಯ ಧರ್ಮದ ಜೊತೆಗೆ ಜೀವನ ಧರ್ಮವನ್ನು ಕೂಡ ಲಕ್ಷ್ಮೀಶ ಕವಿ ತುಂಬ ಸೇರಿಸಿದ್ದಾರೆ. ಆ ಧೃತರಾಷ್ಟ್ರ ಸರ್ಪ ಹೇಳ್ತಾನೆ, ಮನುಷ್ಯರು ಅಂತ ಹೇಳಿದ ಕೃತಜ್ಞರು, ನಮ್ಮಿಂದ ಕೊಂಡು ಹೋದಂತಹ ಆ ಸಂಜೀವಕ ಮಣಿಯನ್ನು ತಿರುಗಿ ಕೊಡದೇ ಇದ್ದರೆ ಮನುಷ್ಯರನ್ನು ನಂಬಲಿಕ್ಕಾಗೋದಿಲ್ಲ ಅಂತ ಹೇಳಿ ಆಕ್ಷೇಪವನ್ನು ಹೇಳ್ತಾರೆ. ಇಲ್ಲಿ ಲಕ್ಷ್ಮೀಶ ಕವಿ ಒಂದು ಮಾತು ಹೇಳ್ತಾನೆ. ಶೇಷರಾಜ ಹೇಳೋದು, ಆಕ್ಷೇಪ ಮಾಡಿದಂತಹ ಆ ಧೃತರಾಷ್ಟ್ರನಿಗೆ, ನಾಡೋಳ್ ಊರೋಳ್ ಮನೆಯೋಳ್ ಓರ್ವರುಂಟು. ಎಲ್ಲ ಊರಿನಲ್ಲಿ ಇದ್ದೇ ಇರ್ತಾರೆ ಒಬ್ಬೊಬ್ಬರು ಅಂಥವರು. ಹಾಗೆಂದಾಕ್ಷಣ ಮನುಷ್ಯರೇ ಕೃತಜ್ಞರು ಅಂತ ಹೇಳಲಿಕ್ಕಾಗ್ತದೆಯೇನು? ದದೀಚಿ ಶಿಬಿ ಇಂಥವರು ಯಾರು? ಮನುಷ್ಯರಲ್ವೇ ಅವರು? ಮನುಷ್ಯರಲ್ಲಿಯೂ ಶ್ರೇಷ್ಠರಾದವರಿದ್ದಾರೆ. ಹಾಗಂತ ಒಂದು ಮನೆಯಲ್ಲಿ, ಒಂದು ಊರಿನಲ್ಲಿ, ಒಂದು ಕೇರಿಯಲ್ಲಿ ಒಬ್ಬೊಬ್ಬರು ಇರ್ತಾರಪ್ಪ. ಒಬ್ಬರಿಗಾಗಿ ಎಲ್ಲರೂ ಅಂಥವ್ರು ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಸಮಾಧಾನಿಸಿದರೂ ಕೂಡ ಧೃತರಾಷ್ಟ್ರ ಹೇಳ್ತಾನೆ, ಮಣಿಯನ್ನು ಕೊಡೋದು ಬೇಡ. ಯಾಕೆಂದರೆ ಆ ಮಣಿ ನಮ್ಮಲ್ಲಿ ಇರುವ ಕಾರಣಕ್ಕಾಗಿ ಗರುಡ ಪಾತಾಳಕ್ಕೆ ಬಂದು ನಮ್ಮನ್ನು ಕೊಲ್ತಾ ಇಲ್ಲ, ಭೂಮಿಯ ಮೇಲೂ ಕೊಲ್ತಾ ಇಲ್ಲ. ಯಾಕೆಂದರೆ ಗರುಡ ಅಂತ ಹೇಳಿದ್ರೆ ಹಾವುಗಳನ್ನು ಆಹಾರವಾಗಿ ತಿನ್ನುವವನು. ಪಾತಾಳಕ್ಕೆ ಗರುಡ ಬರಬಾರದು ಎನ್ನುವುದಕ್ಕೆ ಮತಂಗರ ಶಾಪ ಉಂಟು. ಆದರೆ ಭೂಮಿಯ ಮೇಲೆ ನಮ್ಮ ರಕ್ಷಣೆಯೇ ಇಲ್ಲ. ನಮ್ಮ ಸಂತತಿ ಬದುಕಬೇಕಾದ್ರೆ ನಮಗೆ ಮಣಿ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳಿದ. ಸರಿ, ಇನ್ನೇನು ಮಾಡಲಿಕ್ಕಾಗತ್ತೆ? ತನ್ನಳಿಯ ಅಂತ ಸ್ವಜನ ಪಕ್ಷಪಾತವನ್ನು ಮಾಡಲಿಕ್ಕೆ ವಿರೋಧವನ್ನು ಇಟ್ಟುಕೊಂಡು ಶೇಷರಾಜ ತಯಾರಿಲ್ಲ. ಪುಂಡರೀಕ ಪಣಿಯಲ್ಲಿ ಹೇಳಿ ಕಳಿಸಿದ, ಮಣಿಯನ್ನು ಕೊಡಲಿಕ್ಕಾಗೋದಿಲ್ಲ ಅಂತ. ಆಗ ಬಬ್ರುವಾಹನ ಸಿಟ್ಟು ಮಾಡಿಕೊಂಡು ಪಾತಾಳ ಲೋಕಕ್ಕೆ ದಾಳಿ ಮಾಡಿದ. ಬಬ್ರುವಾಹನ ಪಾತಾಳ ಲೋಕಕ್ಕೆ ದಾಳಿ ಮಾಡಿದ ತಕ್ಷಣ ಈ ಸರ್ಪಗಳು ಬಂದು, ಮಹಾರಾಜ ಬಬ್ರುವಾಹನ ಬಂದ್ಬಿಟ್ಟ ಅಂದರು. ಇನ್ನೇನು ಮಾಡ್ತೀರಿ, ಹೋಗಿ ಯುದ್ಧ ಮಾಡಿ, ನೀವೇ ತಾನೇ ವೈರವನ್ನು ಕಟ್ಕೊಂಡಿದ್ದು ಅಂತ ಹೇಳಿ ಶೇಷರಾಜ ಆ ಸರ್ಪಗಳಿಗೆ ಯುದ್ಧ ಮಾಡಲಿಕ್ಕೆ ಹೇಳಿದ ಮೇಲೆ ಒಂದಷ್ಟು ಹೊತ್ತು ಯುದ್ಧ ಆಯಿತು. ಯುದ್ಧದಲ್ಲಿ ಎಲ್ಲ ಸರ್ಪಗಳು ಸೋತು ಶೇಷರಾಜನಲ್ಲಿಗೆ ಓಡಿ ಬರುವಲ್ಲಿಂದ ನಾವು ಕಾರ್ಯಕ್ರಮವನ್ನು, ಈ ಕಥೆಯನ್ನು ಆರಂಭಿಸ್ತಾ ಇದ್ದೇವೆ. ಬಬ್ರುವಾಹನಿಗೂ ಸರ್ಪಗಳಿಗೂ ಘನಘೋರವಾದ ಯುದ್ಧ ಆಯಿತು. ಸರ್ಪಗಳೆಲ್ಲವೂ ಓಡಿ ಬರ್ತಾ ಇದ್ದಾವೆ. ಕೆಟ್ಟೋಡಿ ಬಂದ ಅಹಿಗಳು, ಕೆಟ್ಟೋಡಿ ಬಂದ ಅಹಿಗಳು ಅರ್ಜುನಿಗೆ ರತ್ನಮಂ ಕೊಟ್ಟು ಉಳುಹಬೇಕೆಂದು ನಾಗರಾಜಂಗೆ ಮೊರೆಯಿಟ್ಟೊಡೆ. ಆತಂಕನಲ್ದು ಏಕೆ ತಡೆದಿರಿ ಮೊದಲು ಮಂತ್ರಜ್ಞರಿಳೆಯನರರು ಕಟ್ಟು ಕ್ರಮಾಗಿದ್ದ ನಿಮ್ಮ ವಿಷಕಂಜ ಇನ್ನಟ್ಟಿ ಸುಡದಿರಲೀಗ ಪಾರ್ಥಿ ಪಾತಾಳಮಂ ನೆಟ್ಟನೆ. ಸಮರ್ಥರ್ಗೆ ತನುವನೊಪ್ಪಿಸದೊಡೆ ಉಳಿವರೇ ಕೃಷರೆಂದನು. ಕೆಟ್ಟೋಡಿ ಬಂದ ಅಹಿಗಳು ಅಂದರೆ ಬಬ್ರುವಾಹನನೊಡನೆ ಯುದ್ಧದಲ್ಲಿ ಸೋತು ಓಡಿ ಬಂದಿರತಕ್ಕಂತಹ ಆ ಸರ್ಪಗಳೆಲ್ಲವೂ ನಾಗರಾಜನಿಗೆ ಬಂದು ಮೊರೆಯಿಟ್ಟು ಈಗ ಹೇಳ್ತಾ ಇದ್ದಾವಂತೆ, ರತ್ನಮಂ ಕೊಟ್ಟು ಉಳುಹಬೇಕೆಂದು. ಆ ರತ್ನವನ್ನು ಕೊಟ್ಬಿಡಪ್ಪ, ಅವನು ಬಂದವನು ಹಾಗೆ ಹೋಗಲಿ, ನಮ್ಮ ಸಂತತಿ ಉಳಿಯಲಿ ಅಂತ. ಅಂತಹ ಯುದ್ಧವನ್ನೇ ಬಬ್ರುವಾಹನ ಮಾಡಿಬಿಟ್ಟಿದ್ದಾನೆ. ಒಂದು ಅಶನಿಯನ್ನು ಪ್ರಯೋಗಿಸಿ ಪಾತಾಳ ಲೋಕಕ್ಕೆ ದೊಡ್ಡ ಮಾರ್ಗವನ್ನು ಮಾಡಿಬಿಟ್ಟ. ಯುದ್ಧರಂಗವನ್ನು ಪ್ರವೇಶ ಮಾಡಿದ ಮೇಲೆ ನಾನಾ ವಿಧವಾದಂಥ ಬಾಣಗಳನ್ನು ಪ್ರಯೋಗ ಮಾಡಿದ್ದಾನೆ. ಅವೆಲ್ಲವೂ ಕೂಡ ಸರ್ಪಗಳಿಗೆ ಘಾತ ರೂಪವಾದವು. ಲಕ್ಷ್ಮೀಶ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡಿಬಿಡ್ತಾನೆ. ಬಬ್ರುವಾಹನ ಬಿಟ್ಟಂಥ ಬಾಣಗಳೆಲ್ಲ ಪದ್ದು, ಸಾರಂಗ, ಮುಂಗುಲಿ, ನವಿಲ, ಥಟ್ಟು ಆ ರೂಪವನ್ನು ತಾಳ್ಕೊಂಡು ಬರ್ತಾ ಇದ್ದಾವಂತೆ. ಹದ್ದು ಬಂದರೂ ಹಾವನ್ನು ತಿನ್ನುತ್ತೆ, ಸಾರಂಗ ಬಂದರೂ ಹಾವನ್ನು ತಿನ್ನುತ್ತೆ, ಮುಂಗುಸಿ ತಿನ್ನುತ್ತೆ, ನವಿಲು ತಿನ್ನುತ್ತೆ. ಸರ್ಪಗಳಿಗೆ ಪ್ರತಿಕೂಲವಾದಂಥ ರೂಪಗಳನ್ನೆಲ್ಲ ತಳೆದು ಬಬ್ರುವಾಹನನ ಬಾಣಗಳು ಬರ್ತಾ ಇದ್ದಾವೆ. ಆದ್ದರಿಂದ ಈ ನಾಗಗಳೆಲ್ಲವೂ ಕೂಡ ಸೋತು ಬಂದು ನಾಗರಾಜನಿಗೆ ಹೇಳ್ತಾ ಇದ್ದವಂತೆ, ಆ ಸಂಜೀವಕ ಮಣಿಯನ್ನು ಕೊಟ್ಬಿಡಪ್ಪ, ನಮ್ಮ ಸಂತತಿ ಉಳಿಲಿ. ಶೇಷರಾಜ ಕೇಳ್ದ, ಹೌದು ಆಗಲೇ ನಾನು ಇದನ್ನು ಹೇಳಿದ್ದೆ, ಮಣಿಯನ್ನು ಕೊಡೋಣ ಅಂತ. ನೀವೇ ತಾನೇ ಆಕ್ಷೇಪ ಮಾಡಿದವರು, ಏಕೆ ತಡೆದಿರಿ ಮೊದಲು? ನೀವೇ ತಾನೇ ಆಕ್ಷೇಪ ಅನುಭವಿಸಿ. ನಾನು ಹೇಳಿದ ಮಾತನ್ನು ಕೇಳದೇ ಇದ್ದ ಮೇಲೆ ಬಂದ ಪರಿಸ್ಥಿತಿ ನೀವು ಅನುಭವಿಸಿ ಅಂತ ಹೇಳ್ದ.
ನಿಮಗೇನೋ ಒಂದಷ್ಟು ಬಂಡ ಧೈರ್ಯ ಇತ್ತು, ನಾವು ಭಯಂಕರವಾದ ಸರ್ಪಗಳು, ನಮ್ಮ ವಿಷ ಅಂತಂದರೆ ಬಲು ಘೋರತರವಾಗಿರೋದು ಅಂತ. ಭೂಮಿಯ ಮೇಲಿನ ಮನುಷ್ಯರು ನಿಮ್ಮ ಈ ವಿಷಕ್ಕೆಲ್ಲ ಹೆದರೋದಿಲ್ಲ. ಮೊದಲು ಮಂತ್ರಜ್ಞರು ಇಳೆಯ ನರರು, ನಾನಾ ವಿಧವಾದ ಮಂತ್ರಗಳನ್ನು ಬಲ್ಲವರವರು ಅಂತ. ಹಾವಿಗೆ ಮಂತ್ರ ಹಾಕಿಬಿಟ್ರೆ ಕಚ್ಚಲಿಕ್ಕೂ ಸಾಧ್ಯ ಇಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ವಾಲ್ಮೀಕಿಗಳು ಕೂಡ ಆದಿಕಾವ್ಯ ರಾಮಾಯಣದಲ್ಲಿ ಹೇಳಿದ್ದು ಮಂತ್ರಬದ್ಧವಾದಂತಹ ಸರ್ಪದಂತೆ ಅಂತ. ಅಂದರೆ ನಿಮ್ಮನ್ನೆಲ್ಲ ನಿರ್ಬಂಧಿಸಲಿಕ್ಕೆ ಮನುಷ್ಯರಿಗೆ ಗೊತ್ತಿದೆ, ನಿಮ್ಮ ವಿಷಕ್ಕೆ ಅಂಜೋದಿರಿ. ಅವ್ರು ಏನು ಅಂಜೋದಿಲ್ಲ ನಿಮ್ಮ ವಿಷಯಕ್ಕೆ, ನೀವು ಸುಮ್ಮನೆ ಹರಾಡ್ಕೊಳ್ಬೇಕು ನನ್ನ ವಿಷ ಇದೆ ಅಂತ. ಈಗ ನೋಡಿ ಏನಾಗಿದೆ ಪರಿಸ್ಥಿತಿ. ಬಬ್ರುವಾಹನ ಇಲ್ಲಿಯ ತನಕ ಬಂದಿದ್ದಾನೆ, ನೀವು ಓಡಿ ಬಂದಾಕ್ಷಣ ಅವನೇನು ಸುಮ್ಮನೆ ಇರೋದಿಲ್ಲ. ಪಾತಾಳಮಂ ಸುಡದಿರನು, ಪಾತಾಳವನ್ನು ಸುಟ್ಟಾಕ್ತಾನೆ. ಲಕ್ಷ್ಮೀಶ ಬಾಣಗಳಿಗೆ ಆಕಾರವನ್ನು ಕೊಟ್ಟ ಹಾಗೆ ಹದ್ದು ಮುಂಗುಸಿ ಅಂತೇಳಿ ಹಾವುಗಳಿಗೆ ಅತ್ಯಂತ ಪ್ರತಿಕೂಲ ಯಾವುದು ಅಂತ ಕೇಳಿದ್ರೆ ಬೆಂಕಿ. ಹುತ್ತಕ್ಕೆ ಬೆಂಕಿ ಹಾಕಿಬಿಟ್ರೆ ಹಾವಿನ ಕೆಲಸ ಮುಗಿದೋಯ್ತು, ಏನೂ ಮಾಡುವ ಹಾಗಿಲ್ಲ. ಬೆಂಕಿಗೆ ಹಾವುಗಳು ತುಂಬ ಹೆದರುತ್ತವೆ. ಅನೇಕ ನಮ್ಮ ಪುರಾಣ ಕಥೆಗಳಲ್ಲಿಯೂ ಕೂಡ ಬೆಂಕಿ ಮತ್ತು ಹಾವುಗಳ ಸಂಘರ್ಷ ಕಂಡುಬರುತ್ತೆ. ಕಾಂಡವನದಾನದಲ್ಲಿ ಕೂಡ ಅದೇ ಇರೋದು. ಹೀಗೆ ನಮ್ಮ ಪಾತಾಳ ಲೋಕವನ್ನು ಬಬ್ರುವನ್ನು ಸುಟ್ಟು ಹಾಕ್ತಾನೆ. ಇದಕ್ಕಾಗಿಯೇ ನಾನು ಹೇಳೋದು, ಯಾವತ್ತೂ ದುರ್ಬಲರು ಪ್ರಬಲರಲ್ಲಿ ವಿರೋಧವನ್ನು ಕಟ್ಟಿಕೊಳ್ಬಾರ್ದು. ಇನ್ನೊಬ್ಬ ನಮ್ಮ ವಿರೋಧಿ ಪ್ರಬಲ ಅಂತಾದರೆ ಶರಣಾಗತಿಯನ್ನು ಹೊಂದಿದರೆ ಉಳಿಸ್ಕೊಳ್ಬೋದು. ಸಮರ್ಥರ್ಗೆ ತನುವನ್ನು ಒಪ್ಪಿಸದೊಡೆ ಉಳಿವರೇ ಕೃಷರ್. ಇದು ಲೋಕಧರ್ಮ. ದೊಡ್ಡವ್ರ ಹತ್ರ ಹೋರಾಟ ಮಾಡಲಿಕ್ಕೆ ಹೋದರೆ ಉಳಿಲಿಕ್ಕೆ ಸಾಧ್ಯ ಏನೋ, ಬಲಾಬಲವನ್ನು ಯೋಚನೆ ಮಾಡಬೇಕು, ಅನುಭವಿಸಿ ಅಂತ ಹೇಳಿ ಪಚಾರಿಸಿದ. ಆಗ ಆ ಸರ್ಪಗಳು ಮತ್ತೆ ಕೈ ಮುಗಿದು ಹೇಳ್ತಾ ಇದ್ದಾವೆ, ಸಾಕು, ಸಾಕದಂತಿರಲಿಂಗೋ ಸಾಕು, ಅದಂತಿರಲಿನ್ನು ಕಾಕೋದರಾಡಿ ಬೇಯದ ಮುನ್ನಂ ಅರ್ಜುನಿಗೆ ಬೇಕಾದ ವಸ್ತುವಂ ಕೊಟ್ಟು ಎಮ್ಮನುಳು ಎಂದು ಹಣಿಕುಲಂ ಬಾಯ ಬಿಡದು ಲೋಕದೋಳ್ದಾನ ಧರ್ಮೋಪಕಾರಗಳಿಗೆ ತಾ ಕುಡದೆ ಮಾಜಿಕೊಂಡಿದ್ದ ಲೋಭಿಯ ಧನಂ ಕಾಕಭಾಜನ ಮಪ್ಪುದು ಅಡವಿಯೋಳ್ ಬಿದ್ದ ಪೆಣನಂತೆ ಎಂದನು ರಗೇಂದ್ರನು. ಆಗ ಸರ್ಪಗಳು ಮತ್ತೊಮ್ಮೆ ಕೈ ಜೋಡಿಸಿಕೊಂಡು ಶೇಷರಾಜನಲ್ಲಿ ಹೇಳ್ತಾ ಇದ್ದಾವೆ, ಹೌದಪ್ಪ, ನಾವು ತಪ್ಪು ಮಾಡಿದೆವು. ಆಗಲೇ ಹೇಳಿದ್ದು ಹೌದು, ಆದರೆ ಬಬ್ರುವಾಹನ ಇಷ್ಟು ಪರಾಕ್ರಮಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದಷ್ಟು ಬೇಗ ಆ ಮಣಿಯನ್ನು ನೀನು ಅವನಿಗೆ ಬಬ್ರುವಾಹನಿಗೆ ಕೊಟ್ಟರೆ ಕಾಕೋದರಾಳಿ ಬೇಯದ ಮುನ್ನ, ಹಾವುಗಳಿಗೆ ಕಾಕೋದರ ಅಂತ ಹೇಳ್ತಾರೆ, ನಮ್ಮ ಸಂತತಿ ಉಳಿಯುತ್ತೆ. ಸಾಕು, ಇನ್ನೂ ನಾವು ಮಾಡಿದ ತಪ್ಪನ್ನು ಎತ್ತಿ ಆಡಿ ಹಂಗಿಸುವುದು ಬೇಡ. ನಾವು ಹೇಳಿದ್ದು ಹೌದು, ಇನ್ನು ಎತ್ತಿ ಆಡಬೇಡಪ್ಪ, ಸಂದರ್ಭ ಕೈ ಮೀರಿ ಹೋಗಿದೆ ಅಂತ ಹಾವುಗಳು ಹೇಳಿದಾಗ ಪುನಃ ಶೇಷರಾಜ ಹೇಳ್ತಾನೆ, ಇದು ನಾನು ಹೇಳೋ ಜೀವನ ಧರ್ಮ ಅಂತ. ಪ್ರಪಂಚದಲ್ಲಿ ದಾನ ಧರ್ಮ ಉಪಕಾರಗಳಿಗೆ ಒದಗದೇ ಇರುವಂಥ ಲೋಭಿಯ ಹಣ ಎಷ್ಟಿದ್ದರೆ ಏನು ಪ್ರಯೋಜನ? ಸಂಪತ್ತಿಗೆ ಯಾವತ್ತು 3 ಗತಿಗಳು. ಒಂದು ಭೋಗ ಅನುಭವಿಸಬೇಕು, ಅಥವಾ ದಾನ ಮಾಡಬೇಕು. ಆ ಭೋಗವನ್ನು ಮಾಡಿಕೊಳ್ಳದೆ ದಾನವನ್ನು ಮಾಡದೇ ಇದ್ದರೆ ಸಂಪತ್ತಿಗೆ ಮುಂದಿನ ಸ್ಥಿತಿಯನ್ನು ನಾಶ ಆಗುತ್ತೆ. ಎಂತಹ ನಾಶ ಲಕ್ಷ್ಮೀಶ ಹೇಳೋದು, ಕಾಡಿನಲ್ಲಿ ಬಿದ್ದ ಹೆಣವನ್ನು ಕಾಗೆಗಳು ತಿನ್ನುವ ಹಾಗೆ, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಆಗ್ಬಿಡುತ್ತೆ. ಕಾಕಭಾಜನ ಮಪ್ಪುದು ಅಡವಿಯೋಳು ಬಿದ್ದ ಪೆಣನಂತೆ. ಸಂಪತ್ತು ಯಾವತ್ತೂ ಸದ್ವಿನಿಯೋಗ ಆಗಬೇಕು. ಭೋಗವನ್ನು ಕೂಡ ಪ್ರಶಸ್ತ ಅಂತ ವಿದ್ವಾಂಸರು ಹೇಳೋದಿಲ್ಲ. ಇನ್ನೊಂದು ವಿಶೇಷ ಅಂತಂದರೆ ಹಾವುಗಳಿಗೆ ಭೋಗಿಗಳು ಅಂತ ಹೇಳ್ತಾರೆ. ಹಾಗಂತ ಅವು ಭೋಗಿಗಳಲ್ಲ. ಅರ್ಥದಲ್ಲಿ ಭೋಗವನ್ನು ಸುಖವನ್ನು ಅನುಭವಿಸಿದ ಹಾವೆಂದು ಕಾಯೋದಷ್ಟೇ, ಅದು ತಾನೂ ಬಳಸೋದಿಲ್ಲ, ಬೇರೆಯವ್ರು ಮುಟ್ಲಿಕ್ಕೂ ಬಿಡೋದಿಲ್ಲ. ಆದರೂ ಹಾವುಗಳಿಗೆ ಭೋಗಿಗಳು ಅಂತ ಒಂದು ಹೆಸರಿದೆ. ಯಾಕೆ ಕೇಳಿದರೆ, ಭೋಗವತಿ ಎನ್ನುವ ಪಟ್ಟಣದಲ್ಲಿ ವಾಸ ಮಾಡುವ ಕಾರಣಕ್ಕಾಗಿ. ಶೇಷರಾಜ ಇರುವ ಪ್ರದೇಶ ಇದೆಯಲ್ಲ, ಅದು ಭೋಗವತಿ. ಲಕ್ಷ್ಮೀಶನು ಅದನ್ನು ಹೇಳಿದ್ದಾನೆ, ಭೋಗವತಿಯ ತಟದೋಳ್ ಅಂತಲೇ ಹೇಳ್ಬಿಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಭೋಗಿಗಳು ಬಿಟ್ಟರೆ ಅವು ಅನುಭವಿಸೋದಿಲ್ಲ.
ಅಂತಹ ಶ್ರೇಷ್ಠವಾದ ರತ್ನ ನಮ್ಮಲ್ಲಿ ಇರುವಾಗ ಒಂದು ನಾವು ನಮ್ಮಲ್ಲಿ ಸತ್ತ ಹಾವುಗಳನ್ನು ಬದುಕಿಸಿಕೊಳ್ಳಿಕ್ಕೆ ಬಳಸ್ತೇವೆ. ದಾನ ಮಾಡಿದರೆ ಒಂದು ಶ್ರೇಷ್ಠವಾದಂಥ ಗತಿ ಆಗ್ತಿತ್ತಲ್ಲ, ನೀವು ಒಪ್ಪಲಿಲ್ಲ. ನಾಶ, ಅದು ಎಂತಹ ನಾಶ, ಯಾವ ಪ್ರಯೋಜನವೂ ಇಲ್ಲದೆ ಕಾಡಿನಲ್ಲಿ ಬಿದ್ದ ಹೆಣದ ಹಾಗೆ ನೀವೆಲ್ಲ ನಾಶ ಆಗ್ತಾ ಇದ್ದೀರಿ, ತಿಳ್ಕೊಳ್ಳಿ ಅಂತ ಹೇಳಿದ. ಆಗ ಮತ್ತೆ ಹಾವುಗಳು ಬಂದು ಕೇಳ್ಕೊಳ್ತಾ ಇದ್ದಾವೆ, ಧರಣಿಧರ ನಮ್ಮ ದುರ್ನೀತಿಯಂ ನೋಡಲಿರು, ಮುರಹರ ಪ್ರೀತಿಯ ಪಂತೆ ಕುಡುರತ್ನಮಂ ನರಸುತಂಗೆ ಅರ್ಜುನಂ ಬದುಕಲೆಂದು ಅಹಿಗಳ್ ಆಶೇಷನಂ ಬೇಡಿಕೊಳ್ಳಲು, ಹರಿಯ ಕಾರುಣ್ಯ ಸಂಜೀವನಂ ಪಾಂಡವರ್ಗಿರಲು ಅನೇಗೈದುದ ವಿತ್ತಮಣಿ ದುಗ್ಧ ಸಾಗರಕ್ಕೆ ಅಜಕ್ಷೀರಮಂ ಬೆರೆಸಿದ ಉಪಕಾರ ಬಹುದೆಂದು ಮತ್ತಿಂತೆಂದನು. ಹಾವುಗಳು ಕೇಳ್ಕೊಳ್ತಾ ಇದ್ದಾವಂತೆ, ಮಹಾರಾಜ ನಮ್ಮನ್ನು ಕ್ಷಮಿಸಬೇಕು, ಧರಣಿಗರ ನೋಡದಿರು ನಮ್ಮ ದುರ್ನೀತಿಯನ್ನು, ನಾವು ತಪ್ಪು ಮಾಡಿದ್ದ ನೀವು ನೋಡಬೇಡಪ್ಪ, ಮುಂದೇನಾಗಬೇಕು ಅನ್ನೋದನ್ನು ಯೋಚನೆ ಮಾಡಿ, ನಮ್ಮನ್ನು ಕ್ಷಮಿಸು ಹೇಳುವಾಗ ಅದಕ್ಕೂ ಧರಣಿಗರ ಅಂತ ಲಕ್ಷ್ಮೀಶ ಹೇಳಲಿಕ್ಕೂ ಭಾಳ ಒಂದು ಹತ್ತಿರದ ಸಂಬಂಧ ಉಂಟು. ಕ್ಷಮೆಯಲ್ಲಿ ಭೂಮಿಗಿಂತಲೂ ಹಿರಿದಾದದ್ದು ಮತ್ತೊಂದಿಲ್ಲ. ಈ ಶೇಷ ಒಂದು ರೂಪದಲ್ಲಿ ಭೂಮಿಯನ್ನು ಧರಿಸಿಕೊಂಡಿದ್ದವ, ಮತ್ತೊಂದು ರೂಪದಲ್ಲಿ ಇಲ್ಲಿ ಕುಳಿತು ಹಾವುಗಳಿಗೆ ರಾಜನಾಗಿದ್ದಾನೆ. ಎರಡು ಸ್ವರೂಪಗಳು ಉಂಟು ಅವನಿಗೆ. ಅವನು ಆದಿಶೇಷ, ಭೂಮಿಯನ್ನು ಹೊತ್ತವನು. ಹಾಗಂತ ಇವನು ಮತ್ತೊಂದು ರೂಪದಲ್ಲಿ ಇದ್ದಾನೆ. ಧರಣಿಧರ ನೋಡದಿರು ನಮ್ಮದು, ನೀನು ಕ್ಷಮೆಯಲ್ಲಿ ಭೂಮಿಯನ್ನೇ ಧರಿಸಿದವನು, ನೀನು ಕ್ಷಮಿಸಬೇಕಪ್ಪ ನಮ್ಮನ್ನು. ಮುರಹರ ಪ್ರೀತಿಯಪ್ಪಂತೆ ಆ ಶ್ರೀಕೃಷ್ಣನಿಗೂ ಸಂತೋಷ ಆಗುವ ಹಾಗೆ ರತ್ನವನ್ನು ಕೊಡು, ಅರ್ಜುನ ಹೋಗಿ ಬದುಕಿಕೊಳ್ಳಲಿ ಅಂತ ಸರ್ಪಗಳು ಕೇಳಿದಾಗ ಇನ್ನೊಂದು ಅದ್ಭುತವಾದ ಮಾತನ್ನು ಲಕ್ಷ್ಮೀಶ ಹೇಳ್ತಾನೆ, ಹೌದು ನಾವು ಕೊಟ್ಟ ಮಣಿಯಿಂದಲೇ ಏನು ಬದುಕಬೇಕೇನು ಅರ್ಜುನ, ಅವನಿಗೆ ಇದಕ್ಕಿಂತಲೂ ಅಮೂಲ್ಯವಾದ ಮತ್ತೊಂದು ಮಣಿ ಇದೆ, ಹರಿಯ ಕಾರುಣ್ಯ ಸಂಜೀವನಂ ಪಾಂಡವರಿಗಿದೆ. ಅದು ಇರುವಾಗ ನಾವು ಕೊಡುವಂಥ ಮಣಿ ಇದು ಹೇಗೆ ಇರುವುದು, ಇದೇನು ಮಾಡುತ್ತೆ? ಮುಖ್ಯವಾಗಿ ಅದು ಹರಿಯ ಕಾರುಣ್ಯ ಸಂಜೀವನ, ಅದು ಮುಖ್ಯ ಅರ್ಜುನ ಬದುಕಲಿಕ್ಕೆ. ಈ ನಾವೇನೋ ನಮ್ಮದು ಆ ದೊಡ್ಡ ಔದಾರ್ಯ, ನಾವು ಕೊಟ್ಟು ಬದುಕಿಸ್ತಾ ಇದ್ದೇವೆ, ಕೃಷ್ಣನಿಗೆ ನಾವು ಸಂತೋಷ ಮಾಡ್ತೇವೆ, ಅರ್ಜುನನ ನಾವು ಬದುಕಿಸ್ತೇವೆ ಅಂತ ನೀವೆಲ್ಲ ಹೇಳೋದು ಬೇಡ. ಈಗ ನಾವು ಮಾಡುವ ಸಹಾಯ ಎಷ್ಟು ಪ್ರಮಾಣದ್ದು ಅಂತ ಕೇಳಿದರೆ, ದುಗ್ಧ ಸಾಗರಕ್ಕೆ ಅಜಕ್ಷೀರವಂ ಬೆರೆಸಿದ ಹಾಗೆ ಹಾಲಿನ ಸಮುದ್ರಕ್ಕೆ ಒಂದಿಷ್ಟು ಕುರಿಯ ಹಾಲನ್ನು ತೆಗೆದುಕೊಂಡು ಸೇರಿಸಿದ ಹಾಗೆ. ಅಂದರೆ ಅದು ಎಷ್ಟು ವಿಶಾಲವಾದದ್ದು, ಕ್ಷೀರ ಸಾಗರ. ಒಂದು ಕುರಿ ಹಾಲು ಕೊಟ್ಟರೆ ಎಷ್ಟು ಕೊಡುತ್ತಪ್ಪ? ಈ ಕುರಿ ಹಾಲನ್ನು ನಾವು ಹಾಲಿನ ಸಮುದ್ರಕ್ಕೆ ಹಾಕಿ ನಾವು ಹಾಲಿನ ಸಮುದ್ರವನ್ನು ಹೆಚ್ಚಿಸಿದೆವು, ಸಮುದ್ರವನ್ನು ತುಂಬಿಸಿದೆವು ಅಂತ ಹೇಳಿದರೆ ಆ ಮಾತು ಹಾಸ್ಯಾಸ್ಪದ. ಇಷ್ಟು ಅದ್ಭುತವಾದ ಕಲ್ಪನೆ ಲಕ್ಷ್ಮೀಶ ಹೇಳೋದು. ನಾವು ಸಹಾಯ ಮಾಡಿದರೆ ನಾವು ದೊಡ್ಡವರು ಆಗ್ತೇವೆ ಬಿಟ್ಟರೆ, ಒಟ್ಟು ಕೃತಾರ್ಥರಾಗ್ತೇವೆ ಬಿಟ್ಟರೆ ಅವನಿಗೆ ಬೇಕಾಗಿ ಮಾಡೋದು ಅಲ್ಲ. ನಾವು ಕೊಡುವುದು ಅಲ್ಪ ಪ್ರಮಾಣ, ಒಂದು ಕುರಿ ಹಾಲಿದ್ದಾಗೆ, ಅದು ನೋಡಿದರೆ ಹಾಲಿನ ಸಮುದ್ರ ಅಂತ ಹೇಳಿ ಇನ್ನೂ ಅವರನ್ನು ಸತಾಯಿಸೋದು ಬೇಡ ಅಂತೇಳಿ ಮಣಿಯನ್ನು ಕೊಡಲಿಕ್ಕೆ ಒಪ್ತಾನೆ. ಅವನು ಹೇಳ್ತಾನೆ, ಸುಮ್ಮನೆ ಕೊಟ್ಟು ಕಳಿಸೋದಲ್ಲ, ನಾವು ಮಾಡಿದ ತಪ್ಪಿಗೆ ಬಂದಾಗಲೇ ಕೊಟ್ಟಿದ್ರೆ ಸಾಕಿತ್ತು. ಈಗ ಹಾಗಲ್ಲ, ನಾವು ಗೌರವದಿಂದ ಭಕ್ತಿಯಿಂದ ಕೃಷ್ಣನಿರುವಲ್ಲಿಗೆ ಹೋಗಿ ಮಣಿಯನ್ನು ಸಮರ್ಪಿಸಬೇಕು. ಹಾಗೆ ಮಾಡಿದೆವಾದರೆ ನಾವು ಮಾಡಿದ ತಪ್ಪಿಗೆ ನಮಗೊಂದು ಕ್ಷಮೆ. ಈ ಮಣಿಯ ದಾನವನ್ನು ತಡೆದಂಥ ಪಾಪ ಹೋಗಬೇಕು ಅಂತಾದರೆ ಕೃಷ್ಣನ ರಾಮಣೀಯಕವಾದಂಥ ರೂಪದ ದರ್ಶನ ಆಗಬೇಕು. ಎಲ್ಲರೂ ಬನ್ನಿ ನನ್ನ ಜೊತೆಗೆ, ಎಲ್ಲರೂ ಬನ್ನಿ ಕೃಷ್ಣ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊನ್ನ ಹರಿವಾಣದಲ್ಲಿ ಆ ಸಂಜೀವಕ ರತ್ನವನ್ನು ಇಟ್ಟುಕೊಂಡು, ಆಮೇಲೆ ಬಬ್ರುವಾಹನಿಗೆ ಕೊಡಬೇಕಾದಂಥ ಕೆಲವು ಅಮೂಲ್ಯವಾದಂಥ ಉಡುಗೊರೆಗಳನ್ನು ಇಟ್ಟುಕೊಂಡು, 2 ಕರ್ಣಕುಂಡಲಗಳು, ಆಮೇಲೆ ಒಂದು ಛತ್ರ, ಅದನ್ನೆಲ್ಲ ಇಟ್ಕೊಂಡು ಸಂತೋಷದಿಂದ ಎಲ್ಲರನ್ನೂ ಕರ್ಕೊಂಡು ಹೊರಟ. ಹೀಗೆ ಸುಮ್ಮಾನದಿಂದ ಶೇಷ ಹೋಗುತ್ತಿರಲು, ಸುಮ್ಮಾನದಿಂದೇ ಶೇಷಂ ಹೋಗುತ್ತೀರೇ, ಕಂಡು ದುಮ್ಮಾನದಿಂದೇ ಧೃತರಾಷ್ಟ್ರಂ ನಿಜಾಲಯದೊಳು,
ಹೀಗೆ ದೊಡ್ಡ ಗುಂಪನ್ನು ಕಟ್ಟಿಕೊಂಡು ಶೇಷರಾಜ ಹೋಗುತ್ತಾ ಇರುವಾಗ ಅದನ್ನು ನೋಡಿದಂತಹ ಧೃತರಾಷ್ಟ್ರನಿಗೆ ಸಹಿಸಲಿಕ್ಕಾಗಲಿಲ್ಲ. ಆ ಧೃತರಾಷ್ಟ್ರ ಯಾರು? ಮೊದಲು ಆ ಮಣಿಯನ್ನು ಬಬ್ರುವಾನಿಗೆ ಕೊಡಬೇಡ ಅಂತ ಹೇಳಿ ಪ್ರಬಲವಾದ ಆಕ್ಷೇಪವನ್ನು ಮಾಡಿದವರು. ಆ ಧೃತರಾಷ್ಟ್ರ ಸ್ವಲ್ಪ ಹಾಗೆ ಆಕ್ಷೇಪವನ್ನು ಮಾಡಿದರೆ ಮಣಿ ಆಗಲೇ ಕೊಟ್ಟು ಹೋಗ್ತಿತ್ತು. ನಾನು ಇಷ್ಟು ಪ್ರಯತ್ನ ಪಟ್ಟರು ಮಣಿಯನ್ನು ಕೊಡೋದನ್ನು ತಪ್ಪಿಸ್ಲಿಕ್ಕೆ ನನಗಾಗಲಿಲ್ಲವಲ್ಲ ಎನ್ನುವ ಅಸಹಾಯಕತೆ, ರೋಷ, ಮತ್ಸರ ಇಷ್ಟೂ ಅವನಿಗಿದೆ. ಲಕ್ಷ್ಮೀಶ ಕವಿ ಮೊದಲೇ ಒಮ್ಮೆ ಮನುಷ್ಯರೆಲ್ಲರೂ ಕೆಟ್ಟವರಲ್ಲ, ನಾಡಿನಲ್ಲಿ, ಊರಿನಲ್ಲಿ, ಮನೆಯಲ್ಲಿ ಒಬ್ಬೊಬ್ಬರು ಇರ್ತಾರಪ್ಪ, ಏನು ಮಾಡಲಿಕ್ಕೆ ಬರುತ್ತೆ ಅಂತ ಹೇಳುವಾಗ ಇನ್ನೊಂದು ವಾಕ್ಯವನ್ನು ಶಬ್ದ ಸೇರಿಸ್ಬಿಟ್ಟಿದ್ದಾನೆ. ಅದನ್ನು ಇಲ್ಲಿ ಬಳಸಬೇಕು ಅಂತ ನಾನು ಆಗಲೇ ಹೇಳಿರಲಿಲ್ಲ. ನಾಡೋಳು ಊರೋಳು ಮನೆಯೋಳು ಓರ್ವರುಂಟು ಪರಪೀಡೆಗೆ ಅಳುಕದೆ ವಕ್ರಗತಿಯಿಂದ ನಡೆಯುವ ಕಡು ಕೇಳಿಗ ನಿನ್ನಂತೆ ಅಂತ. ಒಬ್ಬೊಬ್ಬರು ಇರ್ತಾರೆ ವಕ್ರಗತಿಯಿಂದ ಹೋಗುವವರು, ಹಾವುಗಳ ನಡಿಗೆ ಹೇಗೆ ನೇರವಾಗಿ ಹೋಗೋದಿಲ್ಲ, ವಕ್ರಗತಿಯಲ್ಲೇ ಹೋಗೋದು. ಆ ರೀತಿ ವಕ್ರಗತಿಯಲ್ಲಿ ಹೋಗುವ ಕೇಡಿಗರು ಅಂದರೆ ಈ ಧೃತರಾಷ್ಟ್ರವೆನ್ನುವ ಸರ್ಪದ ಸ್ವಭಾವ ಅದು. ಹಾಗೆ ಇನ್ನೊಬ್ಬರಿಗೆ ಕೇಡನ್ನು ಬಯಸುವಂಥ ಗುಣ ಇರುವವರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದಾದರೆ ನಾನು ಎಷ್ಟು ಮಾಡಿದ್ರು ತಪ್ಪಿಸ್ಲಿಕ್ಕೆ ನನಗೆ ಆಗಲಿಲ್ವಲ್ಲ ಎನ್ನುವುದೊಂದು ಇತ್ತು ಅವನ ಮನಸ್ಸಿನಲ್ಲಿ. ಅವನು ನೋಡ್ತಾ ಇದ್ದಾನೆ, ಹೋಗ್ತಾ ಇದ್ದಾರೆ ಎಲ್ಲರೂ ಗುಂಪು ಗುಂಪಾಗಿ. ಮಣಿಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ಏನಾಗುತ್ತೆ? ಮಣಿ ವಿಜಯಂ ಅರ್ಜುನಿಗೆ, ಬಬ್ರುವಾಹನ ಗೆದ್ದ ಹಾಗಾಯಿತು. ಒಂದು ಪಾರ್ಥಂಗೆ ಜೀವಂ, ಅರ್ಜುನಿಗೆ ಜೀವ ಬಂತು. ಯುಧಿಷ್ಠಿರಂಗೆ ತಮ್ಮನಭ್ಯುದಯಂ, ಮಹಾತ್ವರಕ್ಕೆ ತುರಗಂ, ಇನಿತೆಲ್ಲವೂ ಒಂದೇ ಸರಿ ಆಗ್ಬಿಡತ್ತೆ ಅಂತ. ಒಂದು ಒಳ್ಳೆಯದಾದರೆ ಹೌದಾಗಿತ್ತು, 4-5 ರೀತಿಯಲ್ಲಿ ಒಳ್ಳೆಯದನ್ನು ತೋರಿಸ್ತಾ ಇದ್ದಾನೆ ಕವಿ. ಇಷ್ಟೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅವರಿಗೆ, ನನಗೆ ತಡೀಲಿಕ್ಕೆ ಆಗಲಿವಲ್ಲಪ್ಪ ಅಂತ ಹೇಳಿ ಬಹುವಿಘ್ನಮಂ ಮಾಡಿದನು. ಎಷ್ಟು ಆಕ್ಷೇಪಣ ಮಾಡಿದನು, ತಡೀಲಿಕ್ಕಾಗಲಿಲ್ಲ. ಏನು ಮಾಡಲಿ ಅಂತೇಳಿ ತನ್ನ ಮನೆಯಲ್ಲಿಯೇ ಅವನು ಕುದೀತಾ ಇದ್ದ. ಆಗ ಅನ್ನೆಗಂ ದುರ್ಬುದ್ಧಿ ದುಸ್ವಭಾವರ್ಗಳ್ ಎಂಬ ಉನ್ನತದ ಹೆಸರುಳ್ಳ ಮಕ್ಕಳುಂಟು ಈಗರು ಆಪನ್ನಗಂಗೆ. ಅವರಾತನಂ ಸಂತವಿಟ್ಟು ನೀ ಬಹುದು ಫಣಿರಾಜನೊಡನೆ ಮುನ್ನ ಮೆರನಕ್ಕೆ ಹೋಗಿ ಪಾರ್ಥನ ತಲೆಯನು ಆವುಗನ್ನದಿ ಕೊಂಡೊಯ್ವೆವೆಮ್ಮ ಚೇಷ್ಟೆಗಳಿಂದೇ. ಭಿನ್ನ ಮಾರ್ಗದ ನರರ್ಗೆ ಬಾಳ್ಕೆ ಬಾರದೆ ನರಕಂ ಅಂಜಬೇಡಿದ ಕೆಂದರು. ಆ ಧೃತರಾಷ್ಟ್ರವೆನ್ನುವಂಥ ಸರ್ಪ ತನ್ನ ಮನೆಯಲ್ಲಿ ಹಾಗೆ ಕುದೀತಾ ಇರುವಾಗ ಅವನ ಇಬ್ಬರು ಮಕ್ಕಳು ಅವನ ಸಮೀಪಕ್ಕೆ ಬಂದರು. ಅವರ ಹೆಸರು ದುರ್ಬುದ್ಧಿ ಹಾಗೂ ದುಸ್ವಭಾವ ಅಂತ. ಹೆಸರು ಕೂಡ ಅವರಿಗೆ ಅನ್ವರ್ಥಕವಾಗಿ ಇದ್ದಿದೆ. ಲಕ್ಷ್ಮೀಶ ಅದನ್ನು ಒಳ್ಳೆ ಹಾಸ್ಯವಾಗಿ ಹೇಳ್ತಾನೆ. ಉನ್ನತದ ಹೆಸರುಳ್ಳ ಮಕ್ಕಳು, ದೊಡ್ಡ ಹೆಸರು. ಎಷ್ಟೋ ಬಾರಿ ಅಂತಹ ಸ್ವಭಾವವುಳ್ಳವರಿಗೆ ಸಮಾಜದಲ್ಲಿ ದೊಡ್ಡ ಹೆಸರಿದ್ರು ಆಶ್ಚರ್ಯ ಏನಲ್ಲ. ಹೀಗೆ ದುರ್ಬುದ್ಧಿ ಹಾಗೂ ದುಸ್ವಭಾವ ಎನ್ನುವಂಥ 2 ಮಕ್ಕಳು ಆತ್ಮಾವೈ ಪುತ್ರನಾಮಾಸಿ, ತಂದೆಯ ಆತ್ಮವೇ ಮಕ್ಕಳ ರೂಪದಲ್ಲಿ ಹುಟ್ಟುತ್ತಾರೆ ಎನ್ನುವ ಮಾತಿನ ಹಾಗೆ ಅಪ್ಪನೂ ಸ್ವಭಾವದಲ್ಲಿ ಕೇಡಿಗ, ಅವನ ಮಕ್ಕಳು ಹಾಗೆ. ಅದು 1, 2 ಆಯಿತು ಕೇಳು. ಹಾಗೆ ಆ ಇಬ್ಬರು ಮಕ್ಕಳು ಬಂದು, ನೀನು ಯಾಕೆ ಯೋಚನೆ ಮಾಡ್ತೀಯಪ್ಪ, ನಾವಿದ್ದೇವೆ, ನಿನ್ನೆ ತಡೀಲಿಕ್ಕಾಗಿಲ್ಲ ತಾನೇ, ನಾವು ತಡೀತೇವೆ. ಅವನು ಹೇಗೆ ಆ ಮಣಿಯನ್ನು ಹೋಗಿ ತನ್ನ ಕಾರ್ಯ ಸಾಧನೆ ಮಾಡ್ತಾನೆ ಅಂತ ನಾವು ನೋಡ್ತೇವೆ. ಮಣಿ ಅವನ ಹತ್ರ ಇದ್ದರೆ ಏನಾಯಿತು? ಪಾರ್ಥನನ್ನು ಬದುಕಿಸಬೇಕಾದ್ರೆ ಪಾರ್ಥನ ಶಿರಸ್ಸು ಮುಖ್ಯ ತಾನೇ. ನಾವು ಹೋಗಿ ಮೋಸದಿಂದ ಆ ಪಾರ್ಥನ ತಲೆಯನ್ನು ಎತ್ತಿ ತೆಗೆದುಕೊಂಡು ಎಲ್ಲಿಯಾದರೂ ಬಚ್ಚಿಟ್ಟು ಬಿಡ್ತೇವೆ. ಮಣಿ ತೆಗೆದುಕೊಂಡು ಏನು ಮಾಡ್ತಾನೆ ನಾವು ನೋಡ್ತೇವೆ. ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಬಹುತೇಕ ತನ್ನ ಈ ಪದ್ಯಗಳ ಕೊನೆಯ ಸಾಲಿನ ಲಕ್ಷ್ಮೀಶ ಏನಾದರೂ ಒಂದು ವಿಶೇಷವಾದ ಸಂಭಾಷಣೆಯನ್ನು ಮಾತನ್ನು ಇಟ್ಬಿಡ್ತಾನೆ. ಅವನು ಹೇಳ್ತಾನೆ, ಭಿನ್ನ ಮಾರ್ಗದ ನರರಿಗೆ ಬಾಳ್ಕೆ ಬಾರದೆ ನರಕಂ. ಅವ್ರ ಲೆಕ್ಕದಲ್ಲಿ ಅರ್ಜುನ ಕೆಟ್ಟವನು. ಯಾಕೆಂದರೆ ಇವ್ರು ಕೆಟ್ಟವರು. ಕೆಟ್ಟವರಿಗೆ ಯಾವತ್ತೂ ಒಳ್ಳೆಯವರೇ ಕೆಟ್ಟವರಾಗಿ ಕಾಣೋದು, ಒಳ್ಳೆಯವರಾಗಿ ಕಾಣಿಸೋದೇ ಇಲ್ಲ. ಭಿನ್ನ ಮಾರ್ಗದ ನರರಿಗೆ ಬಾಳ್ಕೆ ಬಾರದೆ ನರಕಂ, ಆ ಅರ್ಜುನ ಬದುಕಬಾರ್ದು ಅಂತ ಇವರು ಯೋಚಿಸ್ತಾ ಇರ್ತಾರೆ.
ಹಾಗಾಗಿ ತಂದೆಗೆ ಧೈರ್ಯವನ್ನು ಹೇಳಿ ಅರ್ಜುನನ ತಲೆಯನ್ನು ನಾವು ಎತ್ತಾಕ್ಕೊಡ್ತೇವೆ, ನೀನು ಸುಮ್ಮನೆ ಇದ್ಬಿಡು, ಮನೆಯಲ್ಲಿ ಏನೂ ಗೊತ್ತಾಗದೆ ಇದ್ದವನು ತಣ್ಣಗೆ ಇದ್ಬಿಡು ಅಂತ ಹೇಳಿ ಈ ಕಡೆಯಲ್ಲಿ ಅರಸಕೆ ದುರ್ಬುದ್ಧಿ ದುಸ್ವಭಾವರ್ ಮೊದಲೇ ಧರೆಗೆ ಬಂದು ಅರ್ಜುನನ ತಲೆಯನ್ನಪಹರಿಸಿಕೊಂಡಿರದೆ ಬಕದಾಲ್ಯನ ಮಹಾಘೋರ ನಿರ್ಜನಾರಣ್ಯದೋಳ್ ಬಿಸುಡರು ಇತ್ತ ಹರಿಸರಿಂ ಶೇಷನಂ ಮುಂದಿಕ್ಕಿಕೊಂಡು ಮಣಿವೆರೆಸಿ ರಣಮಂಡಲಕ್ಕೆ ಕರಿಬಬ್ರುವಾಹನಂಬರಲು ಆ ಸಮಯದೊಳಾದುದು ಬಹಳ ಕಳಕಳಂ ಕಾಣದೆ ನರನ ಶಿರವನು. ಮೊದಲೇ ಅಂದುಕೊಂಡ ಹಾಗೆ ದುರ್ಬುದ್ಧಿ ದುಸ್ವಭಾವರು ಶೇಷರಾಜ ಬಬ್ರುವಾಹನವನ್ನು ಕೂಡಿಕೊಂಡು ಮಣಿಪುರದ ಯುದ್ಧ ಭೂಮಿಯಲ್ಲಿ ಎಲ್ಲಿ ಅರ್ಜುನ ಸತ್ತು ಬಿದ್ದಿದ್ದಾನೋ ಅಲ್ಲಿಗೆ ಬರುವ ಮೊದಲೇ ತಾವು ಬಂದು ಅರ್ಜುನನ ತಲೆಯನ್ನು ಅಪಹರಣ ಮಾಡಿಬಿಟ್ಟು ಅಪಹರಣ ಮಾಡಿ ಆ ವಸ್ತುವನ್ನು ಏನಾದರೂ ಮುಚ್ಚಿಡಬೇಕಲ್ಲ, ಹತ್ತಿರದಲ್ಲಿ ಎಲ್ಲಿಯೂ ಇಡ್ಲಿಕ್ಕೆ ಬರೋದಿಲ್ಲ, ಯಾರ್ದು ಹುಡುಕಿಬಿಟ್ಟು ಸಿಕ್ಕಿಬಿಡುತ್ತೆ ಅಂತೇಳಿ ಬಹಳ ದೂರಕ್ಕೆ ಎತ್ತಿಕೊಂಡು ಹೋಗಿ ಬಕದಾಲ್ಯನ ಮಹಾರಣ್ಯದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ ಇಟ್ಬಿಟ್ರಂತೆ. ಏನದು ಬಕದಾಲ್ಯ ಅಂತಂದರೆ ಎಲ್ಲಿಯವನು? ಜೈಮಿನಿ ಭಾರತದಲ್ಲಿ ಮಾತ್ರವೇ ಬರ್ತಕ್ಕಂತಹ ಋಷಿ. ಅವನು ಸಮುದ್ರ ಮಧ್ಯದ ಒಂದು ದ್ವೀಪದಲ್ಲಿದ್ದಾನೆ. ಅವನು ಈ ಪ್ರಪಂಚದ ವ್ಯವಹಾರವನ್ನೇ ಯೋಚನೆ ಮಾಡ್ತಾ ಇಲ್ಲ. ಅವನಾಯಿತು ಒಂದು ಬರುತ್ತೆ ಕಾವ್ಯದಲ್ಲಿ, ಸುಮಾರು ಒಂದು 20 ಮಂದಿ ಬ್ರಹ್ಮರನ್ನು ಕಂಡಷ್ಟು ದೀರ್ಘವಾದಂಥ ಆಯುಷ್ಯವನ್ನು ಹೊಂದಿದವನವನು. ಅವನು ತಪಸ್ಸಿನಲ್ಲಿ ಮುಳುಗಿಬಿಟ್ಟಿದ್ದಾನೆ. ಅವನ ಸುತ್ತಮುತ್ತ ಏನಾದರೂ ಅವನಿಗೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಅವನೇ ಇರುವಂಥ ಪ್ರದೇಶ ಇನ್ಯಾರಿಗೂ ಗೊತ್ತಾಗೋದು. ಸಮುದ್ರ ಮಧ್ಯದಲ್ಲಿರ್ತಕ್ಕಂಥ ಒಂದು ದ್ವೀಪ. ಅಂತಹ ಬಕದಾಲ್ಯನ ನಿರ್ಜನವಾದಂಥ ಅರಣ್ಯದಲ್ಲಿ ತಲೆಯನ್ನು ಬಿಸುಡಿ ಆಚೆ ಹೋಗ್ಬಿಟ್ಟು ತಮ್ಮ ಕೆಲಸ ಆಯಿತು ಅಂತ. ಈ ಕಡೆಯಲ್ಲಿ ಸಂತೋಷದಿಂದ ಬಬ್ರುವಾಹನ, ಶೇಷರಾಜ ಇವರೆಲ್ಲ ಸಂಜೀವಕದ ಮಣಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಮಣಿಪುರದ ಯುದ್ಧ ಭೂಮಿಗೆ ಬಂದರು. ಸತ್ತು ಬಿದ್ದಿರ್ತಕ್ಕಂಥ ಅರ್ಜುನನ ಕಾಲಬಲದಲ್ಲಿ ಅವನ ಹೆಂಡತಿಯರಿಬ್ಬರೂ ಕೂಡ ಹೆಣದ ರಕ್ಷಣೆಯನ್ನು ಮಾಡ್ಕೊಂಡು ಕುಳಿತುಕೊಂಡಿದ್ದಾರೆ. ಹೆಣದ ರಕ್ಷಣೆಯನ್ನು ಮಾಡ್ಕೊಂಡು ಕುಳಿತಿದ್ದಾರೆ ಅಂತಂದರೆ ಆ ಪುಂಡರೀಕ ಪಣಿಯಲ್ಲಿ ಪಾತಾಳಕ್ಕೆ ಹೋಗಿ ಮಣಿಯನ್ನು ತೆಗೆದುಕೊಂಡು ಬಾ ಹೇಳುವಾಗಲೇ ಪುಂಡರೀಕ ಪಣಿ ಹೇಳಿದ್ದಾನೆ, ಮಣಿಯನ್ನು ನಾನು ತರ್ತೇನೆ, ಆದರೆ ಅರ್ಜುನ ದೇಹವನ್ನು ನೀವು ರಕ್ಷಣೆ ಮಾಡಬೇಕು, ಕಾದ್ಕೊಂಡಿರಬೇಕು ಇಲ್ಲಿ, ಅದು ಬಹಳ ಅಮೂಲ್ಯ. ಎಷ್ಟು ಅಂತಂದರೆ ಅವನು ಪಾತಾಳಕ್ಕೆ ಹೋಗುವಾಗ ಆ ದೇಹವನ್ನು ಕಚ್ಚಿ ಹೋಗಿದ್ದಾನೆ. ಯಾಕೆಂದರೆ ಹಾವಿನ ವಿಷ ಇರುವಂತಹ ದೇಹವನ್ನು ಮತ್ತೊಂದು ಜೀವಿ ಕಚ್ಚೋದಿಲ್ಲ. ಒಬ್ಬ ಮಹಾಕವಿ ಎಷ್ಟೊಂದು ರೀತಿಯಲ್ಲಿ ಜ್ಞಾನವನ್ನು ಹೊಂದಿರಬೇಕು ಅಂತ. ಹಾವಿನ ವಿಷ ಇದೆ ಅಂತ ಆ ದೇಹವನ್ನು ಯಾವ ಪ್ರಾಣಿಯೂ ಮುಟ್ಟೋದಿಲ್ಲ ಅಂತ. ಯಾಕೆಂದರೆ ಪಾತಾಳ ಲೋಕಕ್ಕೆ ಹೋಗಿ ಮಣಿಯನ್ನು ತರೋದಕ್ಕೆ ಈ ದೇಹವನ್ನು ಯಾವ ಇರುವೆಗಳು ಮತ್ತೊಂದು ಮಾಂಸಾಶಿಗಳಂಥ ಪ್ರಾಣಿಗಳು ಕಚ್ಚಿಬಿಟ್ರೆ ತಿಂದುಬಿಟ್ರೆ ದೇಹ ವಿರೂಪ ಆಗ್ಬಿಡುತ್ತೆ ಎನ್ನುವ ಸೂಕ್ಷ್ಮ ಅದು. ಅಷ್ಟು ಮಾಡಿ ದೇಹವನ್ನು ರಕ್ಷಣೆ ಮಾಡಿ ಅಂತ ಹೇಳಿದಾನೆ. ಈ ಹೆಂಡತಿಯರಿಬ್ಬರು ಕಾಲು ಬುಡದಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ತಲೆ ಇಲ್ಲ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಆ ಕಡೆಯಿಂದ ಮಣಿಯನ್ನು ತೆಗೆದುಕೊಂಡು ಅವರೆಲ್ಲ ಸಂತೋಷದಿಂದ ಅರ್ಜುನನ್ನು ಬದುಕಿಸ್ಬಿಡ್ತೇವೆ ಅಂತ ಬಂದು ನೋಡ್ತಾರೆ, ಇಕ್ಕೆಯೋ ಶಿರಮಿಲ್ಲದಿರೆ ಬೆದರಿ, ತಲೆ ಇಲ್ಲ, ಶಿರಸ್ಸಿಲ್ಲ, ಮುಂದೆ ಏನು ಅಂತ ಗೊತ್ತಾಗಲಿಲ್ಲ. ಅದನ್ನು ನೋಡಿದಂಥ ಬಬ್ರುವಾಹನಿಗೆ ನಾನು ಇಷ್ಟು ಮಾಡಿಯೂ ನನ್ನ ತಂದೆಯನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ವಲ್ಲ ಅಂತ ಹೇಳಿ ಅವನು ಮೂರ್ಛಿತನಾಗಿ ಬಿದ್ದುಬಿಟ್ಟ. ಎಲ್ಲರೂ ಒಂದು ರೀತಿ ಸ್ತಬ್ಧ ಆಗ್ಬಿಟ್ಟು ಇನ್ನೇನು ಅಂತ ಗೊತ್ತಾಗೋದಿಲ್ಲ. ಇಲ್ಲಿಗೆ ಕತೆ ಒಂದು ಹಂತಕ್ಕೆ ನಿಲ್ಲುತ್ತೆ. ಮಣಿಪುರದ ಯುದ್ಧ ಭೂಮಿಯಲ್ಲಿ ಹೀಗೊಂದು ಸ್ಥಿತಿ ನಿರ್ಮಾಣ ಆಗಿದೆ. ಮುಂದೆ ಏನೇನು ಬೇಕಾದರೆ ನಾವು ಅಲ್ಲಿಗೆ ಹೋಗಬೇಕು, ಹಸ್ತಿನಾವತಿಗೆ ಹೋಗಬೇಕು. ಇಂತಾಗುತ್ತಿರಲಿದ್ದ ಅತ್ತಲಿ ಭನಗರದೊಳು ಕುಂತಿ ಪಾರ್ಥಂ ಬೀಳ್ದದಿನದಿರುಳ್ ಕಂಡಳು ಅತ್ಯಂತ ಭೀಕರದ ಕನಸಂ ಬೇಡರ ಸುರಾರಿ ಧರ್ಮಜ ಮೃಕೋದರರ್ಗೆ ಅಂತಕನ ದೆಸೆಗೆ ಸೈನಿ ಭವನೇರಿ ಪೋಪಂ ತೈಲವಾಪಿ ಗತನಾಗಿ
ಚೆನ್ನಾಗಬೇಕಾದ್ದು ಕೃಷ್ಣ ಪ್ರಸಾದ. ಯಾಕೆಂದರೆ ಸೂಚನಾ ಪದ್ಯದಲ್ಲಿ ನಾವು ಗಮನಿಸಿದ ಹಾಗೆ ನಿಜ ಪತ್ನಿಯರ ದೆಸೆಯಿಂದ ಆಯಿತು, ನಿಜ ಪ್ರಯತ್ನದಿ ಸುತ ಬಭ್ರುವಾಹನ ನೋಡಿ ಆಯಿತು, ಸಂಜೀವಕದ ರತ್ನದಿಂ ನೋಡಿ ಆಯಿತು. ಅರ್ಜುನ ಬದುಕಲಿಲ್ಲ. ಅರ್ಜುನ ಬದುಕಬೇಕು ಅಂತ ಆದರೆ ಮುಂದಾಗಬೇಕಾದ ಕೃಷ್ಣ ಪ್ರಸಾದ. ಆ ಕೃಷ್ಣ ಪ್ರಸಾದವನ್ನು ನಾವೀಗ ತಂದು ನಿಲ್ಲಿಸಬೇಕು, ಸೇರಿಸಬೇಕು ಅಂತಾದರೆ ಮಣಿಪುರದಲ್ಲಿ ಏನಾಗ್ತಾ ಇದೆ, ಇಲ್ಲಿಗೆ ಕೃಷ್ಣ ಬರಬೇಕು. ಕೃಷ್ಣ ಬರಬೇಕಾದ್ರೆ ಅದಕ್ಕೊಂದು ಆರಂಭ ಹೇಗೆ? ಕಣ್ಣರಿಯದೇ ಇದ್ದರೂ ಕರುಳು ಅರಿಯುತ್ತದೆ ಎನ್ನುವ ಮಾತಿನ ಹಾಗೆ ಅರ್ಜುನ ಬಿದ್ದ ದಿವಸದಿಂದ ಕುಂತಿಗೆ ಅಲ್ಲಿ ದುಸ್ವಪ್ನಗಳಾಗ್ತಾ ಇದ್ದುವಂತೆ. ಯಾವುದೋ ಒಂದು ಮಹತ್ತರವಾದ ಕೇಡು ಅರ್ಜುನನಿಗೆ ಆಗಿದೆ ಎನ್ನುವ ಅನುಭವ ಅವಳಿಗೆ ಉಂಟಾಗುವ ಹಾಗೆ ಅನೇಕ ದುಸ್ವಪ್ನಗಳಾಗುವ. ಕುಂತಿ ಅದನ್ನು ಧರ್ಮರಾಜ, ಭೀಮ ಹಾಗೂ ಕೃಷ್ಣರಿಗೆ ಹೇಳ್ತಾ ಇದ್ದಾಳೆ. ನನ್ನ ಮಗ ಅರ್ಜುನ ವಿಜಯನಾದನು, ವಿಜಯ ಹೆಸರು, ಯುದ್ಧದಲ್ಲಿ ಗೆದ್ದು ವಿಜಯನಾದವನು. ಅಂತಹ ವಿಜಯ ಈಗ ಯಾವುದೋ ಸಂಕಷ್ಟದಲ್ಲಿದ್ದಾನೆ. ಅವನು ದಕ್ಷಿಣ ದಿಕ್ಕಿಗೆ ಕೋಣನನ್ನು ಏರಿಕೊಂಡು ಹೋಗ್ತಾ ಇರೋದನ್ನು ನಾನು ನೋಡಿದೆ. ಆಮೇಲೆ ತೈಲವಾಪಿ ಗತನಾಗಿ, ಅಂದರೆ ತೈಲದ ಪಾತ್ರೆಯಲ್ಲಿ ಬಿದ್ದೆದ್ದು ಅವನು ಹೋಗ್ತಾ ಇರೋದನ್ನು ನಾನು ನೋಡಿದೆ. ದಾಸವಾಳ ಹೂಗಳನ್ನು ಮುಡಿದುಕೊಂಡು ಮೈಗೆಲ್ಲ ಸೆಗಣಿಯನ್ನು ಮೆಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಅವನು ಹೋಗ್ತಾ ಇರುವಂಥ ದುಸ್ವಪ್ನಗಳನ್ನೆಲ್ಲ ನಾನು ನೋಡಿದೆ. ಇದನ್ನು ನೋಡಿದ ಮೇಲೆ வெந்த புது படலின்னொடல் சுபத்ரைய கங்களிந்தே வசர்த புது கம்பனி கிருஷ்ணா 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 ನಿನ್ನ ಸಖನಿಂದು ಜೀವಂತನಾಗಿರ್ಪುದರಿದೆಂದು ಪೃಥೆ ಹಂಬಲಿಸಿ ಮರುಗುತ್ತಿರಲು. ಇಂದಿರಾವಲ್ಲಭಂ ಗರುಡನಂ ನೆನೆಯಲ್ಕೆ ಬಂದನಾಥಂ ಬಳಿಕವನ ಬೆನ್ನಡರ್ದು ಅನಿಲನಂದನ ಯಶೋದೆ ದೇವಕಿ ಕುಂತಿಯರ್ ಬೆರೆಸಿ ಮಣಿಪುರಕ್ಕೆ ನಡೆತಂದನು. ಅನಿಲನಂದನ ಯಶೋದೆ ದೇವಕಿ ಕುಂತಿಯರ್ ಬೆರೆಸಿ ಕೃಷ್ಣ ಮಣಿಪುರಕ್ಕೆ ನಡೆತಂದನು. ಕೃಷ್ಣ ಮಣಿಪುರಕ್ಕೆ ನಡೆತಂದನು. ಕೃಷ್ಣ ಎಂದರೆ ಹಾಗೆ. ಒಂದೇ ಪದ್ಯದಲ್ಲಿ ಪೂರ್ವಾರ್ಧದಲ್ಲಿ ಶೋಕ ಇರೋದು, ದ್ವಿತೀಯಾರ್ಧದಲ್ಲಿ ಉತ್ಸಾಹ ಬಂದ್ಬಿಡುತ್ತೆ. ಕುಂತಿ ಕೃಷ್ಣನಲ್ಲಿ ಕೇಳಿಕೊಂಡ್ಲು, ನನ್ನ ಒಡಲು ಸಂಕಟ ಪಡ್ತಾ ಇದೆ ಕೃಷ್ಣ, ನೋಡಲ್ಲಿ ಸುಭದ್ರೆ ಕಣ್ಣುಗಳಿಂದ ನೀರು ಬರ್ತಾ ಇದೆ. ಕೃಷ್ಣ, ನಿನ್ನ ಸಖನಿಂದು ಜೀವಂತನಾಗಿರ್ಪುದರಿಗೆಂದು. ಖಂಡಿತಕ್ಕೂ ಅರ್ಜುನ ಬದುಕಿಲ್ಲ, ಅರ್ಜುನ ಸತ್ತೋಗಿದ್ದಾನೆ. ಇಲ್ಲದ್ರಿಂದ ದುಸ್ವಪ್ನ ಆಗೋದಿಲ್ಲ. ಈ ವಿಧವಾದ ಅವಸ್ಥೆ ನನಗಾಗಲಿ ಸುಭದ್ರೆಗಾಗಲಿ ಉಂಟಾಗೋದಿಲ್ಲ. ಇಷ್ಟು ಹೇಳಿದ್ದೇ ತಡ. ಇಂದಿರಾವಲ್ಲಭಂ ಗರುಡನಂ ನೆನೆಯಲ್ಕೆ. ಕೃಷ್ಣ ಗರುಡನ ಸ್ಮರಣೆ ಮಾಡೋದಿಲ್ಲ. ಕೃಷ್ಣ ಗರುಡ ಅಂತಿದ್ದಾಗೆ ಬಂದ್ಬಿಟ್ಟಿರ್ತಾನೆ. ಬಾ ಅಂತ ಹೇಳುವಷ್ಟು ಸಮಯ ಅವನಿಗೆ ಬೇಕಾಗೋದಿಲ್ಲ. ಗರುಡನಂ ನೆನೆಯಲ್ಕೆ ಬಂದನಾಥಂ, ಅವನ ಬೆನ್ನಿನ ಮೇಲೆ ತಾನು ಕುಳಿತು ಕೃಷ್ಣ ಒಬ್ಬನೇ ಅಲ್ಲಿ ಹೋಗಲಿಲ್ಲ ಮಣಿಪುರಕ್ಕೆ. ತನ್ನ ಜೊತೆಯಲ್ಲಿ ಅನಿಲನಂದನ ಅಂದರೆ ಭೀಮಸೇನನ್ನು ಕೂರಿಸಿಕೊಂಡ. ಯಶೋದೆ ದೇವಕಿ ಕುಂತಿಯರು ಮೆರೆಸಿ ಮಣಿಪುರಕ್ಕೆ ನಡೆತಂದನು. ಕೃಷ್ಣ ಒಬ್ಬನು ಸಾಕಿತ್ತು, ಯಾಕೆ ಇವನ್ನೆಲ್ಲ ಕರ್ಕೊಂಡು ಹೋದ? ಹೇಳಿದವಳು ಕುಂತಿ, ಅಯ್ಯೋ ನನ್ನ ಒಡನೆ ಸಂಕಟ ಪಡ್ತಾ ಇದೆ, ನನ್ನ ಮಗನಿಗೆ ಏನೋ ಆಗಿದೆ, ನಾನು ಮಗನನ್ನು ನೋಡಬೇಕು ಅಂಥೇಳಿ ಸಂಕಟ ಪಡ್ತಾ ಇದ್ದವಳು ಕುಂತಿ. ಆ ಒಂದು ಇಳಿ ವಯಸ್ಸಿನ ಹೆಣ್ಣು ನೊಂದರೆ ಅವಳು ಸಂತೈಸಲಿಕ್ಕೆ ಅವಳು ನಾದಿನಿ ಇರಬೇಕು. ಅದು ಸಾಂಸಾರಿಕವಾದಂಥ ಒಂದು ಪ್ರಜ್ಞೆ. ಅಳುತ್ತಾ ಇರುವಂಥ ಒಂದು ಹೆಣ್ಣನ್ನು ಸಂತೈಸಲಿಕ್ಕೆ ಅವಳ ಸಮವಯಸ್ಸಿನ, ಅವಳಷ್ಟು ಹಿರಿದಾದ ಜೀವನಾನುಭವ ಇಟ್ಕೊಂಡು ಎರಡನೇ ಹೆಂಗಸಿರಬೇಕು ಸಮಾಧಾನ ಪಡಿಸಲಿಕ್ಕೆ. ಕೃಷ್ಣನಿಗೆ ಗೊತ್ತಿಲ್ವೇ ಅರ್ಜುನ ಏನಾಗಿದ್ದಾನೆ ಅಂತ?
ಅವನನ್ನು ನೋಡಿದ ಕ್ಷಣ ಅವನ ತಾಯಿ ಕುಂತಿ ಏನಾಗ್ತಾಳೆ ಕೃಷ್ಣನಿಗೆ ಗೊತ್ತಿಲ್ವೇ, ಅದಕ್ಕಾಗಿ ಅವನು ಇವರು ಇಬ್ಬರನ್ನು ಕುಳ್ಳಿರಿಸಿಕೊಂಡ. ಇವರನ್ನೆಲ್ಲ ಕುಳ್ಳಿರಿಸಿಕೊಂಡು ಮಣಿಪುರಕ್ಕೆ ನಡೆತಂದನು. ಗರುಡನನ್ನೇರಿ ಬಂದೇ ಬಿಟ್ಟ. ಮೇಲಿಂದ ಗರುಡನನ್ನು ಏರ್ಕೊಂಡು ಬರ್ತಾ ಇದ್ದಾನೆ. ಗರುಡನ ಮೇಲೆ ಇವರೆಲ್ಲ ಇದ್ದಾರೆ. ಅಲ್ಲಿಂದ ಒಂದ್ಸರಿ ತಗ್ಗಿ ನೋಡಿದ. ಭೀಮ ನೋಡಿಲ್ಲ, ಓ ಅಲ್ಲಿ ಅರ್ಜುನ ಬಿದ್ದು ಮಲಗಿರೋದು ಕಾಣಿಸ್ತಾ ಇದೆ, ಆದರೆ ಅರ್ಜುನ ಮುಖವೇ ಕಾಣಿಸೋದಿಲ್ವಲ್ಲ ಅಂತಂದ. ಇದನ್ನು ಲಕ್ಷ್ಮೀಶ ಬಹಳ ಸರಸದಲ್ಲಿ ಬಳಸಿಬಿಡ್ತಾನೆ. ಇನ್ನೊಂದು ವಿಶೇಷ ಲಕ್ಷ್ಮೀಶನದ್ದು ಅಂತಂದರೆ, ಘನಘೋರವಾದ ಯುದ್ಧ ಆಗುತ್ತಾ ಇರುವಾಗಲೂ ಸುಂದರವಾದ ಉಪಮೆಗಳನ್ನು ಕೊಡ್ತಾನೆ. ಸನ್ನಿವೇಶ ಏನಪ್ಪ, ಅರ್ಜುನ ಸತ್ಬಿದ್ದಿದ್ದಾನೆ, ಆದರೆ ಇಲ್ಲಿಯೂ ಕೂಡ ಲಕ್ಷ್ಮೀಶ ಸರಸವಾದಂಥ ಉದಾಹರಣೆ ಕೊಟ್ಟುಬಿಡ್ತಾನೆ, ರೂಪಗಳನ್ನು ಕಟ್ಟಿಕೊಡ್ತಾನೆ. ಭೀಮಸೇನ ಹೇಳ್ತಾನೆ, ಕೃಷ್ಣ ಸುತ್ತೆಲ್ಲ ಅನೇಕ ಮಂದಿ ಸ್ತ್ರೀಯರು ಇರೋದು ಕಾಣಿಸುತ್ತೆ. ಆ ಸ್ತ್ರೀಯರ ಮುಖವೆನ್ನುವಂತಹ ಚಂದ್ರಮಂಡಲದಿಂದಲಾಗಿ ನಡುವೆ ಇರ್ತಕ್ಕಂಥ ಅರ್ಜುನನ ಮುಖ ಕಮಲ ಕಾಣಿಸ್ತಾ ಇಲ್ಲ. ಸೂರ್ಯನಿಗೂ ಕಮಲಕ್ಕೂ ನಂಟು. ಸೂರ್ಯ ಕಂಡರೆ ಕಮಲ ಅರಳುತ್ತೆ. ಇಲ್ಲೆಲ್ಲ ಚಂದ್ರಮಂಡಲ ಇರುವಾಗ ಕಮಲ ಹೇಗೆ ಅರಳುತ್ತಪ್ಪ, ಅದಕ್ಕೆ ಕಮಲ ನಮಗೆ ಕಾಣಿಸ್ತಾ ಇಲ್ಲ. ನೀನು ಹೋಗಿ ಸೂರ್ಯನ ಹಾಗೆ ಅಲ್ಲಿ ಕಾಣಿಸಿಕೊಂಡ್ರೆ ನಿನ್ನ ಮನೋಹರ ಶ್ರೀಮೂರ್ತಿ ರವಿ ಮೂಡೆ ಸುತ್ರಾಮ ಸುತನ ಮುಖಾಬ್ಜ ಅರಳುತ್ತೆ, ಮುಖಕಮಲ ಅರಳುತ್ತೆ ಅಂತ ಹೇಳ್ದ. ಈ ಕಾವ್ಯದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ಆರಂಭದಲ್ಲಿ ಕೃಷ್ಣನನ್ನು ಕರೆಯಲಿಕ್ಕೆ ಅಂತ ಭೀಮ ಹೋಗುವಾಗಲೂ ಒಂದಷ್ಟು ಸರಸ. ಭೀಮನನ್ನು ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಕೃಷ್ಣ ತೇಗೋದು, ಅವನು ಬಾಗಿಲು ನಿಂತ್ಕೊಂಡು ಭೀಮ ಏನು ಈ ಮನೆಯಲ್ಲಿ ಊಟದ ಹೊತ್ತು ಯಾರು ಬಂದು ಒಳಗೆ ಕರೆಯೋ ಸಂಸ್ಕಾರ ಇರಬೇಕು ಹೇಳೋದು. ಅಂದರೆ ಕೃಷ್ಣ ಹಾಗೂ ಭೀಮಸೇನರ ನಡುವೆ ಅನೇಕ ಸರಸವಾದಂಥ ಸಂಭಾಷಣೆ ನಡೀತಾ ಬರುತ್ತೆ. ಇನ್ನು ಮುಂದೆಯೂ ಇದೆ, ಈ ಹೊತ್ತಿನಲ್ಲಿಯೂ ಇದೆ. ಮುಂದೆ ಯಾಗ ಸಮಾಪ್ತಿಯ ಹೊತ್ತಿಯೂ ಕೂಡ ಸರಸ ಸಂಭಾಷಣೆ ಕೃಷ್ಣ ಭೀಮರ ನಡುವೆ, ಅದು ಈ ಕಾವ್ಯದ ವಿಶೇಷ. ಹೀಗೆ ನೀನು ಬಂದಾಗ ಅರ್ಜುನನ ಮುಖ ಕಾಣಿಸುತ್ತೆ ಅಂತ ಭೀಮಸೇನ ಉತ್ತರಿಸಿದ ಮೇಲೆ ಅವರಿಗೆ ನಿಧಾನವಾಗಿ ಗರುಡನಿಂದ ಇಳಿದು ಬಂದರು. ಈಗ ಭೂಮಿಗೆ ಇಳಿದು ಬಂದು ನಿಜಾರ್ಥದಲ್ಲಿ ಅರ್ಜುನನನ್ನು ಕೃಷ್ಣ ನೋಡಿ ಹೇಳ್ತಾ ಇದ್ದಾನೆ, ಅಯ್ಯೋ ಅರ್ಜುನ, ಸತ್ತೋಗ್ಬಿಟ್ಟೇನಪ್ಪ, ಯಾರಪ್ಪ ನಿನ್ನನ್ನು ಕೊಂದವರು? ಅರ್ಜುನ ನೋಡು, ನಾನು ಬಂದಿದ್ದೀನಿ. ಬಂದೆನೆಲೈ ಪಾರ್ಥ ಕೃಷ್ಣನ ಬಂದೆನೆಲೈ ಪಾರ್ಥ ಕುಂತಿಗಭಿವಂದಿಸೈ ಮಾತೆಯಲ್ಲವೇ ನಿನಗೆ ನೀನಳಿಯನೆಂದು ಪರಸುವರಲೈ ದೇವಕಿ ಯಶೋದಯರು ಭಾವಿಸೆಯದೆ ಕಿವರನು ಎಂದಿನಂತಗ್ರಜನ ನೀಕ್ಷಿಸೈ ಭೀಮನಂ ಈಕ್ಷಿಸೈ ತಂದೆ ಹೇಳಿದ್ದು ಮಾತಾಡದಿದ್ದ ಪರನಿ ಮುಂದೆ ನೃಪಯಜ್ಞಮಂ ನಡೆಸುವವರಾರೆನುತೆ ಕಳವಳಿಸಿ ಹರಿ ನುಡಿದನು ಮುಂದೆ ನೃಪಯಜ್ಞಮಂ ನಡೆಸುವವರಾರೆನುತೆ ಕಳವಳಿಸಿ ಹರಿ ನುಡಿದನು ಕೃಷ್ಣ ಸಹಜವಾಗಿ ತನ್ನ ದೈವೀ ಮಹಿಮೆಯನ್ನು ಅಡಗಿಸಿಟ್ಟುಕೊಂಡು ಮನುಷ್ಯರ ಹಾಗೆ ಮಾತಾಡ್ತಾ ಇದ್ದಾನೆ. ಅವನು ಸತ್ತು ಬಿದ್ದಿರ್ತಕ್ಕಂಥ ಅರ್ಜುನ ನೋಡಿ ಹೇಳ್ತಾ ಇದ್ದಾನೆ, ಬಂದೇನೆ ಹೇಳ ಈ ಪಾರ್ಥ. ಅರ್ಜುನ, ನಾನು ಬಂದಿದ್ದೇನೆ, ಎದ್ದೇಳಪ್ಪ. ಯಾಕೆ ನಾನು ಬಂದು ನೀನು ಎದ್ದೋಳೋದಿಲ್ವೇ? ನೋಡಿಲ್ಲಿ ನನ್ನ ಜೊತೆಗೆ ಇನ್ನು ಯಾರ್ಯಾರು ಬಂದಿದ್ದಾರೆ ನೋಡು. ಕುಂತಿ ಇದ್ದಾಳೆ, ನಿನ್ನ ತಾಯಿ ಅಲ್ವೇ, ನಮಸ್ಕಾರ ಮಾಡು ಅವಳಿಗೆ. ನೋಡು, ನಿನ್ನನ್ನು ಅಳಿಯ ಅಂತ ಹೇಳಿ ಭಾಳ ಪ್ರೀತಿಯಿಂದ ನೋಡುವಂತಹ ದೇವಕಿ ಯಶೋದಯರೆಲ್ಲ ಬಂದಿದ್ದಾರೆ. ಅವ್ರು ಬಂದು ನೀನು ಭಾವಿಸದೆ ಅದೇ ಕಿರ್ಪೆ, ಅವ್ರು ಬಂದು ಅವ್ರಿಗೆ ನೀನು ಗೌರವ ಪ್ರೀತಿಯನ್ನು ತೋರಿಸ್ಬೇಕು ತಾನೆ. ನೋಡಿ ಭೀಮ ಇದ್ದಾನೆ, ಎಂದಿನಂತ ಅಗ್ರಜನ ನೀಕ್ಷಿಸೈ. ಯಾಕಪ್ಪ ತಂದೆ ನೀನಿಂತು ಮಾತಾಡದಿದ್ದ ಪರೆ. ಅರ್ಜುನ, ಈ ಅಶ್ವದ ರಕ್ಷಣೆಯನ್ನು ಮಾಡಿ ಧರ್ಮರಾಜನ ಯಜ್ಞವನ್ನು ಸಾಂಗವಾಗಿ ನೆರವೇರಿಸಿಕೊಡ್ಬೇಕಾದವು ನೀನು.
ನೀನೇ ಮಾತಿಲ್ಲದೆ ಹೀಗೆ ಮಲಗಿಬಿಟ್ರೆ ಮುಂದೆ ನೃಪಯಜ್ಞಮಂ ನಡೆಸುವವರು ಯಾರು? ಧರ್ಮರಾಜನ ಯಜ್ಞ ನಡೆಯೋದಾದರೂ ಹೇಗೆ ಅಂಥೇಳಿ ಕಳವಳಿಸಿ ಹರಿನುಡಿದ. ಅದು ಲಕ್ಷ್ಮೀಶ ಹೇಳ್ತಾನೆ, ಮರುಗಿದಂ ಮೈದುನಂಗೆ ಅಸುರಾರಿ ಮಾನವರ ತೆರದಿಂದ. ಯಾಕೆ ಅಂತಂದರೆ ಮಾನವರ ತೆರದಿಂದ ಮೈದುನ. ಹಾಗಾಗಿ ಇವನು ಆ ಮೈದುನಿಗಾಗಿ ಮಾನವರ ತೆರದಿಂದ ಹೊತ್ತು ಬಿಡ್ತಾನೆ. ಇವನ ಜೊತೆಗೆ ದೇವಕಿ ಯಶೋದೆಯರು ಕೂಡ ಮೈ ಮರೆದರು. ಕುಂತಿ ನಿಜತನಯನ ಈ ಸ್ಥಿತಿಯನ್ನು ನೋಡಿ ಕಡು ಶೋಕದಿಂದ ಅವಳು ಮುಚ್ಚೆ ತಪ್ಪಿಬಿದ್ಲು. ಎಷ್ಟು ಗಂಭೀರವಾಗಿ ಹೋಯಿತು ಸನ್ನಿವೇಶ, ಭಾರವಾಯಿತು ಅಂತ ಹೇಳಿದರೆ ವೃಕೋದರನ ಕಂಗಳಿನ ಕರೆದು ವರ್ಷಗಳು ಭೀಮನ ಕಣ್ಣಿನಲ್ಲಿ ನೀರು ಬಂತು. ಇದು ಬಹುಶಃ ಭೀಮನ ಕಣ್ಣಿನಲ್ಲಿಯೂ ನೀರು ಬಂತು ಅಂತ ಹೇಳಿದರೆ ಅಂತಹ ಗಂಡದೆಯ ಭೀಮನಿಗೂ ಕಣ್ಣೀರು ಬಂತು ಅಂತಂದರೆ ಸನ್ನಿವೇಶದ ಭಾರವನ್ನು ಸೂಚಿಸುತ್ತೆ. ಆದರೆ ಸುಧಾರಿಸ್ಕೊಂಡ್ಬಿಟ್ಟ ಭೀಮ. 2 ಹನಿ ಕಣ್ಣೀರು ಹಾಕಿದ್ರು ಕೃಷ್ಣನಿಗೆ ಹೇಳ್ದ, ಕೃಷ್ಣ ರವಿಗೆ ಅಂಧಕಾರಮೇ ಮಾರ್ಗಂ. ಸೂರ್ಯ ಹುಟ್ಟಿ ಬರೋದಾದರೆ ಬೆಳಕಿನ ಪಥದಲ್ಲಿ ಹುಟ್ಟಿ ಬರೋದಿಲ್ಲ, ಸೂರ್ಯ ಬಂದಲ್ಲಿ ಬೆಳಕಾಗುತ್ತೆ. ಸೂರ್ಯ ಬರುವುದು ಎಲ್ಲಿ ಅಂತ ಕೇಳಿದರೆ ಅಂಧಕಾರದ ಮಾರ್ಗದಲ್ಲಿಯೇ. ರವಿಗೆ ಅಂಧಕಾರನೇ ಪಥಂ. ನೀನಿರುವಾಗ ನನಗೆ ಯೋಚನೆ ಇಲ್ಲ, ನೀನಿಗೆ ಜನ ಬದುಕಿಸ್ತೀಯ. ನನಗೀಗ ಕುತೂಹಲ ಅಂತಂದರೆ ಭೂವಲಯದೋಳು ನಮ್ಮ ತುರಗಮಂ ಕಟ್ಟಿ, ನಮ್ಮ ಕುದುರೆಯನ್ನು ಕಟ್ಟಿ ಈ ವೀರ್ವರನ್ನು ಕೆಡಹಿದ ಪರಾಕ್ರಮಿ ಯಾರು? ವೃಷಕೇತು ಹಾಗೂ ಅರ್ಜುನ. ಈ ಇಬ್ಬರನ್ನೂ ಸೋಲಿಸಿ ಕೊಂದಿದ್ದಾನಲ್ಲ, ಅವನ್ಯಾರಪ್ಪ ಮಹಾಪರಾಕ್ರಮಿ, ಅವನು ನನ್ನ ಕಣ್ಣಿ ಬೀಳಲಿ ಅಂತ ಹೇಳಿ ಅನಿಲ ಸುತಂ ಗರ್ಜಿಸಿದನು. ಇದು ಹೇಗಿರ್ತದೆ? ಒಂದಕ್ಕೊಂದು ಕೊಂಡಿಯನ್ನು ಕೊಡಬೇಕು. ಮುಂದಿಗೆ ಹೇಳ್ತಾ ಕುತ್ಕೊಳ್ಳೋಣ, ಮುಂದಿನ ಸನ್ನಿವೇಶಕ್ಕೆ ಬೇಕು. ಅವನು ಯಾರೋ ನಮ್ಮ ಅರ್ಜುನನನ್ನು ವೃಷಕೇತುವನ್ನು ಕೊಂದವನು, ಅವನು ನನ್ನ ಕಣ್ಣಿ ಬೀಳಲಿ ಅಂಥೇಳಿ ಇವನು ಗದೆಯನ್ನು ಆಡಿಸ್ತಾ ಇದ್ದರೆ ಇವನಿಗೆ ಬಬ್ರುವಾಹನ ತೋರಿಸೋರು ಯಾರು? ಅದಕ್ಕೆ ಕವಿ ಒಂದು ಸಂಯೋಜನೆ ಮಾಡಿದ. ಈ ವೃಷಕೇತು ಹಾಗೂ ಅರ್ಜುನರಿಬ್ಬರು ಸಾಯುವ ಮೊದಲು ಯುದ್ಧದಲ್ಲಿ ಹೋರಾಡಿದಂತಹ ಸಾತ್ಯಕಿ ಪ್ರದ್ಯುಮ್ನರ ಅವರೆಲ್ಲ ಹೋರಾಟ ಮಾಡಿ ಸೋತಿದ್ರು. ಅವರನ್ನೆಲ್ಲ ಏನು ಮಾಡಿದರು? ಈ ಉಲೂಪಿ ಚಿತ್ರಾಂಗದೆಯರು ಮಣಿಪುರದ ಅರಮನೆಯಲ್ಲಿ ಉಪಚಾರ ಮಾಡ್ತಾ ಇದ್ದರು. ಯಾಕೆಂತಂದರೆ ಪ್ರದ್ಯುಮ್ನ ಯಾರು? ದೇವರ ಮಗ. ದೇವರ ಮಗನನ್ನು ಒಳಗೆ ಕರ್ಕೊಂಡು ಉಪಚಾರ ಮಾಡದೆ ಇರಲಿಕ್ಕಾಗುತ್ತೆ. ಉಳಿದವರೆಲ್ಲ ಬೇಕಾಗಿ ಯುದ್ಧಾಂಗಣದಲ್ಲೇ ನಿಧಾನ ಸಾಬರಿಸ್ಕೊಂಡು ಹೇಳಿ, ದೇವರ ಮಗನಿಗೆ ಒಳಗೆ ಹೋಗಿ ಶಕ್ತಿಯೋಪಚಾರ ಮೊದಲು ಮಾಡಬೇಕು ಪ್ರದ್ಯುಮ್ನ. ಆಮೇಲೆ ಸಾತ್ಯಕಿ, ಅವನು ಕೃಷ್ಣನ ನೆರಳಿನ ಹಾಗಿದ್ದವನು. ಈಗ ಅವರಿಗೆ ಎಚ್ಚರ ಆಯಿತು. ಈ ಭೀಮ ಬಂದು ಯಾರು ನಮ್ಮ ಅರ್ಜುನನ್ನು ಕೊಂದವರು ಅಂತ ಹೇಳ್ತಾ ಇರುವಾಗ ಅವರು ನಿಧಾನವಾಗಿ ಎಚ್ಚೆತ್ತುಕೊಂಡು ಯುದ್ಧಭೂಮಿಗೆ ಬಂದು ಕಾಣಿಸಿದರ ಅಚ್ಯುತ ವೃಕೋದರರನ್ನು, ಆ ಬಬ್ರುವಾಹನನ್ನು ತೋರಿಸ್ತಾ ಇದ್ದಾರಂತೆ. ಅದನ್ನು ಕವಿ ಹೇಳ್ತಾನೆ, ಜನಪ ಕೇಳಿ ಫಲುಗುಣನ ಕೃತ್ಯಮಂ ಬಬ್ರುವಾಹನನ ವೃತ್ತಾಂತಮಂ ಪವನಜ ಮುರಾರಿಗಳ್ಗೆ ಅನಿರುದ್ಧ ಸಾತ್ಯಕಿ ಪ್ರದ್ಯುಮ್ನರ್ ಅರಿಪಿ ಬಳಿಕಾತನಂ ಕಾಣಿಸಲ್ಗೆ ಅನುಜಂಗೆ ಮುನಿದವಂ ಬಗೆಯಾಗದಿದ್ದಪನೇ ಜನಕನಂ ಕೊಂದವಂ ಪಾಪಿಯಲ್ಲವೇ ತನ್ನನು ಅನುವರಸದೆ ಅಪ್ಪಳಿಸು ಗದೆಯೊಳು ಎಂದೆರಗಿದಂ ಪಾರ್ಥಿ ಭೀಮನ ಎಚ್ಚೆತ್ತುಕೊಂಡು ಬಂದಂತಹ ಪ್ರದ್ಯುಮ್ನ ಸಾತ್ಯಕಿಯರು ಈ ಭೀಮಸೇನ ಕೃಷ್ಣರಿಗೆ ಯುದ್ಧದಲ್ಲಿ ಹೀಗೀಗಾಯಿತು. ಮೊದಲು ಬಬ್ರುವಾಹನ ಬಂದ, ಹೀಗೆ ಹೇಳ್ದ, ಅರ್ಜುನ ಒಪ್ಪಲಿಲ್ಲ, ಆಮೇಲೆ ಇಬ್ಬರಿಗೆ ಯುದ್ಧ ಆಯಿತು ಅಂತ ಹೇಳಿ ಯುದ್ಧದ ವೃತ್ತಾಂತವನ್ನೆಲ್ಲ ತಿಳಿಸಿ ಆಮೇಲೆ ನೋಡಿ ಇವನೇ ಬಬ್ರುವಾಹನ, ಇವನೇ ಅವರಿಬ್ಬರು ಬೀಳಿಸಿದವನು ಅಂತೇಳಿ ಬಬ್ರುವಾಹನವನ್ನು ತೋರಿಸಿದರು. ಪಾಪ ಬಬ್ರುವಾಹನ ಏನು ಮಾಡಿದ್ರು? ಅವನು ಬಂದವನೇ ಭೀಮನ ಕಾಲ ಮೇಲೆ ಬಿದ್ದು ನಮಸ್ಕಾರ ಮಾಡಿಬಿಟ್ಟ. ಸಮರ್ಥನೆ ಮಾಡಿಕೊಳ್ಳು ಹೊತ್ತಲ್ಲ, ಅವನು ಮಾಡಿದ ಸಮರ್ಥನೆ ಮಾಡಿಕೊಳ್ಳುವ ಉದ್ದೇಶವೂ ಅವನಿಗಿಲ್ಲ. ಅವನು ಹೇಳ್ದ, ಭೀಮಸೇನ
ಅನುಜನ್ಯ ಮುನಿದವಂ ಪಗೆಯಾಗದಿರ್ದಪನೆ, ನಿನ್ನ ತಮ್ಮನನ್ನು ಕೊಂದವನು ನಾನು, ನಿನ್ನ ತಮ್ಮನ ಹತ್ರ ಹೋರಾಟ ಮಾಡಿದವನು, ನಿನಗೆ ನಾನು ಹಗೆ ಅಲ್ವೇ? ಒಂದು ಅದರ ಜೊತೆಗೆ ಜನಕನಂ ಕೊಂದವಂ ಪಾಪಿ ಅಲ್ಲವೇ, ನಾನು ನನ್ನ ಅಪ್ಪನನ್ನು ಕೊಂದುಬಿಟ್ಟಿದ್ದೀನಿ, ಆದ್ದರಿಂದ ನೀನು ಹಿಂದೆ ಮುಂದೆ ಯೋಚನೆ ಮಾಡಬೇಡ, ನಿನ್ನ ಕೈಯಲ್ಲಿ ಇರುವಂಥ ಗದೆಯಿಂದ ನನ್ನ ತಲೆ ಮೇಲೆ ಒಂದು ಹೊಡೆದು ನನ್ನ ಕೊಂದು ಹಾಕ್ಬಿಡು ಅಂತ ಹೇಳಿ ಭೀಮಸೇನ ಕಾಲ ಮೇಲೆ ಬಿದ್ದ. ಭೀಮಸೇನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಸುಮ್ಮನೆ ಒಂದು ಕ್ಷಣ ನಿಂತ. ಆಮೇಲೆ ಬಭ್ರುವಾಹನ ಕೃಷ್ಣನ ಎದುರಿಗೆ ಬಂದ. ಶಿಕ್ಷರಕ್ಷೆಗೆ ಕರ್ತೃ ವೈಷ್ಣವ ದ್ರೋಹಿಗಳ್ಗಕ್ಷಮಂ ನೀರರಿದನು ಅರ್ಜುನಂ ಭಾಗವತ ಪಕ್ಷಕಗ್ರೇಸರಂ ತನಗೆ ಪಿತನು ಆತನ ಕೊಂದ ಕತರಿಂದೇ ಕೊಲೆಗೆ ದಕ್ಷಿಣ ಮೀರಿದೊಡೆ ರಾಹುವಿನ ಕಂಠಮಂ ತಕ್ಷಣದೊಡರಿದಂತೆ ಕತ್ತರಿಸು ಚಕ್ರದಿ ಪಕ್ಷಿ ವಾಹನ ತನ್ನ ಕೊರಲನೆಂದು ಆ ಪಾರ್ಥಿ ಕೆಡೆದನ್ ಅಚ್ಯುತ ನಡಿಯೋಳು. ಭೀಮಸೇನ ಏನೂ ಪ್ರತಿಕ್ರಿಯೆಯನ್ನು ನೀಡದೇ ಇದ್ದಾಗ ಬಭ್ರುವಾಹನ ಕೃಷ್ಣನ ಸಮೀಪಕ್ಕೆ ಬಂದು ಹೇಳ್ದ, ಶಿಕ್ಷರಕ್ಷೆಗೆ ಕರ್ತೃ. ಈ ಪ್ರಪಂಚದಲ್ಲಿ ಯಾರನ್ನಾದರೂ ರಕ್ಷಣೆ ಮಾಡಬೇಕು ಅಂತಿದ್ರೆ ಅಥವಾ ಯಾರನ್ನ ಶಿಕ್ಷಿಸಬೇಕು ಅಂತಿದ್ದರೆ ನೀನೇ ಅದಕ್ಕೆ. ಅದರ ಜೊತೆಗೆ ವೈಷ್ಣವ ದ್ರೋಹವನ್ನು ನೀನು ಸಹಿಸೋದಿಲ್ಲ. ನಿನ್ನ ಭಕ್ತರಿಗೆ ಯಾರಾದರೂ ಅನ್ಯಾಯವನ್ನು ಮಾಡಿದರೆ ನೀನು ಅದನ್ನು ಸಹಿಸೋದಿಲ್ಲ. ಅವರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ನೀನು ಕೊಡ್ತೀಯ. ನೋಡು, ಅರ್ಜುನ ಯಾರು? ಭಾಗವತ ಪಕ್ಷಕ್ಕೆ ಅಗ್ರೇಸರಂ. ನವವಿಧವಾದಂಥ ಭಕ್ತಿ ಸ್ವರೂಪಗಳಲ್ಲಿ ಒಂದರಲ್ಲಿ ಅರ್ಜುನನೇ ನಿದರ್ಶನ ಕೃಷ್ಣನಿಗೆ. ಭಾಗವತರು ಅಂದರೆ ಕೃಷ್ಣನ ಭಕ್ತರ ಪಂಕ್ತಿಯಲ್ಲಿ ಅರ್ಜುನ್. ಈ ಕಾಲಕ್ಕೆ ಅರ್ಜುನನನ್ನು ಬಿಟ್ಟರೆ ಕೃಷ್ಣನಿಗೆ ಸಮೀಪದವರು ಆತ್ಮೀಯರು ಭಕ್ತರು ಅಂತ ಯಾರಿದ್ದಾರಪ್ಪ? ಭಾಗವತ ಪಕ್ಷಕ್ಕೆ ಅಗ್ರೇಸರಂ. ಅವನನ್ನು ನಾನು ಕೊಂದಿರುವ ಕಾರಣ ನಿನ್ನೆಯಿಂದ ವಿಧಿಸಲ್ಪಡುವಂಥ ಶಿಕ್ಷೆಗೆ ನಾನೀಗ ಅರ್ಹನಿದ್ದೇನೆ. ಅದರ ಜೊತೆಗೆ ನನ್ನ ತಂದೆಯನ್ನೇ ಕೊಂದು ನಾನು ಪಾತಕವನ್ನು ಮಾಡಿಬಿಟ್ಟಿದ್ದೇನೆ. ಆದ್ದರಿಂದ ಅಮೃತ ಮಥನದ ಸಂದರ್ಭದಲ್ಲಿ ದೇವತೆಗಳ ಪಂಕ್ತಿಯಲ್ಲಿ ಬಂದು ಕುಳಿತಂಥ ರಾಹುವಿನ ಕಂಠವನ್ನು ನಿನ್ನ ಸುದರ್ಶನ ಚಕ್ರದಿಂದ ನೀನು ಕ್ಷಣಾರ್ಧದಲ್ಲಿ ಅರಿದ ಹಾಗೆ ನಿನ್ನ ಚಕ್ರದಿಂದ ನನ್ನ ತಲೆ ನೀನು ಕತ್ತರಿಸಾಕು, ನಾನು ಸಿದ್ಧನಿದ್ದೇನೆ ಅಂತೇಳಿ ಕೃಷ್ಣನ ಕಾಲದಲ್ಲಿ ಬಂದಿದ್ದ. ಭೀಮನ ಹತ್ರ ಅವನ ವಿಶೇಷವಾದ ಆಯುಧ ಗದೆ, ಅದನ್ನು ನಾನು ಕೊಡುತ್ತೇನೆ, ಆಗಲಿಲ್ಲ. ಈಗ ಏನು ಮಾಡ್ದ ಅವನು? ಕೃಷ್ಣನ ಬಳಿಯಲ್ಲಿ ಬಂದು ನಿನ್ನ ಸುದರ್ಶನದಿಂದ ನನ್ನ ತಲೆಯನ್ನು ಕತ್ತರಿಸಾಕು ಅಂತಂದ. ಕೃಷ್ಣನೂ ಸುಮ್ಮನಿದ್ದ. ಇವರಿಬ್ಬರು ಏನು ಮಾತಾಡದೇ ಇದ್ದಾಗ ಬಭ್ರುವಾಹನ ತನಗೆ ಅಜ್ಜಿಯರಾದ ಕುಂತಿ, ಯಶೋದೆ, ದೇವಕಿ ಅವ್ರ ಸಮೀಪಕ್ಕೆ ಹೋಗಿ, ನೋಡಿ ಎಂಥ ಸಂದರ್ಭ ಅಂತಂದರೆ, ನಾನು ನಿಮ್ಮ ಮೊಮ್ಮಗ ಅಂತ ನಾನು ಹೇಗೆ ಹೇಳ್ಕೊಳ್ಬೇಕು, ನೀವಾದರೂ ನನಗೊಂದು ಗತಿ ಕಾಣಿಸಿ ಅಂತ ನಾವು ನಿಮ್ಮ ಮೊಮ್ಮಗನಾಗಿ ಮುಖ ತೋರಿಸುವಂಥ ಪ್ರೀತಿಯನ್ನು ನಾನು ಬಂದಿಲ್ಲ, ತಪ್ಪು ಮಾಡಿ ಬಂದುಬಿಟ್ಟಿದ್ದೀನಿ, ನನಗೆ ನೀವು ಇನ್ನೇನು ಮಾಡ್ತೀರಪ್ಪ, ನೋಡಿ ಈ ಕಡೆ ನನ್ನ ತಾಯಂದಿರಿದ್ದಾರೆ ಅಂತ ಹೇಳಿ ತನ್ನ ತಾಯಂದಿರನ್ನು ತೋರಿಸಿದ. ನಾನು ಮೊದಲೇ ಹೇಳಿದಾಗೆ ಒಂದಕ್ಕೊಂದು ಕೊಂಡಿಯಾಗಿ ಹೋಗಬೇಕು. ಬಭ್ರುವಾಹನ ಗಂಡಾಯಿತು. ಈಗ ಕಾವ್ಯದಲ್ಲಿ ಮತ್ತೊಂದು ಪಾತ್ರದ ಸ್ತರ ಈ ಚಿತ್ರಾಂಗದೆ ಹಾಗೂ ಉಲೂಪಿಯನ್ನು ಅವರಿಗೆ ತೋರಿಸಬೇಕು. ನೋಡಿ ಇಲ್ಲಿ ನನ್ನ ತಾಯಂದಿರು ನಿಂತಿದ್ದಾರೆ ಅಂತ ಹೇಳಿ ಉಲೂಪಿ ಚಿತ್ರಾಂಗದೆಯನ್ನು ತೋರಿಸಿದ. ಉಲೂಪಿ ಚಿತ್ರಾಂಗದೆಯರು ಅರ್ಜುನನ ಜನನಿಯಂ ಕೃಷ್ಣ ಮಾತೆಯರಂ ನಿರೀಕ್ಷಿಸಿ ನರರ ಪೆಂಡಿರಾವೆಂದು ಪೇಳು ಅವರ ಚರಣಗಳೋಳ್ ಪೊರಳ್ದು ಅಳಂದು ಊಣೆ ವನಜಾಂಬಕಿಯ ಒರಲೆ ಬಳಿಕ ಅನಿಬರೆಲ್ಲರೂ ಘನ ಶೋಕದಿಂದೇ ಆಹಾರವಂಗೆಯೇ ನಿಜ ತನುಜನಂಗದ ಮೇಲೆ ಬಿದ್ದು ದುಃಖಿತೆಯಾಗಿ ಕುಂತಿ ಹರಿದಿತ್ತೆಂದಳು. ನೋಡಿ ಸನ್ನಿವೇಶ ಹೇಗೆ ಬಂದ್ಬಿಡುತ್ತೆ ಅಂತಂದರೆ,
ಅರ್ಜುನ ತಾನೇ ಬದುಕಿದ್ದು ನನ್ನ ಹೆಂಡತಿಯರು ಇವರು ಅಂತೇಳಿ ಪರಿಚಯ ಮಾಡಿಸ್ಬೇಕಿತ್ತು. ಇವ್ರು ಚಿತ್ರಾಂಗದೆ ನನ್ನ ಹೆಂಡತಿ, ಇವಳು ಉಳುಪಿ ನನ್ನ ಹೆಂಡತಿ ಅಂತೇಳಿ. ಆದರೆ ಎಂಥ ವಿಷಮವಾದ ಸ್ಥಿತಿ ಅಂತಂದರೆ, ಉಲೂಪಿ ಚಿತ್ರಾಂಗದೆಯರು ಅರ್ಜುನನನ್ನು ಅಂದರೆ ಗಂಡನನ್ನು ಕಳ್ಕೊಂಡು ಕೃಷ್ಣ ಮಾತೆಯರಂ ಅರ್ಜುನನ ಜನನಿಯಂ ನಿರೀಕ್ಷಿಸಿ ಹೇಳ್ತಾ ಇದ್ದಾರೆ, ಅರ್ಜುನನ ಪೆಂಡಿರಾವೆಂದು. ಸಂಬಂಧಕ್ಕೆ ಸೇತುವೆಯಾದ ವ್ಯಕ್ತಿಯೇ ಇಲ್ಲ. ಈ ಹೊತ್ತಿನಲ್ಲಿ ಇವ್ರಿಗೆ ಪರಿಚಯ ಆಗ್ತಾ ಇದೆ. ಎಂತಹ ಒಂದು ವಿಷಮ ಸ್ಥಿತಿ ಜೀವನದ್ದು ಅಂತಂದರೆ, ಯಾರಿಗೆ ಮುಖ ಇದೆ ಪರಿಚಯ ಮಾಡಿಕೊಳ್ಳಿಕ್ಕೆ, ಅದನ್ನು ಸ್ವೀಕರಿಸಲಿಕ್ಕೆ ಯಾರಿಗೆ ಮುಖ ಇದೆ? ಅರ್ಜುನ ಬದುಕಿದ್ರೆ ತಾನೇ ಇದಕ್ಕೆಲ್ಲ ಬೆಲೆ. ಅರ್ಜುನ ಹೆಂಡತಿಯರು ನಾವು ಅಂತ ಅರ್ಜುನ ಇದ್ದಾಗ ಹೇಳೋದೊಂದು ಚಂದ. ಇಲ್ಲ ಅರ್ಜುನ ಇದ್ದಾಗ ಅವನ ತಾಯಿಯರ ಹತ್ರ ಅರ್ಜುನ ಹೆಂಡತಿಯರು ನಾವು ಅಂತ ಅರ್ಜುನ ಪಕ್ಕದಲ್ಲಿ ನಿಂತಂಥ ತಾಯಿ ಹೇಳೋದೊಂದು ಚಂದ. ಅರ್ಜುನ ಸತ್ತ ಹೊತ್ತಿನಲ್ಲಿ ಇವ್ರದ್ದೆಲ್ಲ ಪರಿಚಯ ಆಗ್ತಾ ಇದೆ. ಹೀಗೆ ಇವರು ಪರಿಚಯ ಮಾಡಿಕೊಂಡು ಅಳುತ್ತಾ ಇದ್ದಾರಂತೆ. ನೋಡಿ ಹೀಗಾಗೋಯ್ತು, ಏನು ಮಾಡಲಿಕ್ಕಾಗಲಿಲ್ಲ ಅಂತ. ಹೀಗೆ ಎಲ್ಲರೂ ಘನಶೋಕದಿಂದ ಆಹಾರವನ್ನು ಗೈತಾ ಇದ್ದಾರೆ. ಆಗ ಏನಾದರೂ ಒಂದು ಚಾಲನೆ ಕೊಡಬೇಕಲ್ಲ, ಇದು ಪರಿಹಾರ ಆಗಬೇಕಲ್ಲ. ಪರಿಹಾರ ಆಗೋದು ಒಬ್ಬರಿಂದ ಮಾತ್ರವೇ ಸಾಧ್ಯ, ಕೃಷ್ಣನಿಂದ ಮಾತ್ರವೇ ಸಾಧ್ಯ. ಇನ್ನು ಯಾರಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಕುಂತಿ ಹರಿಗಿಂತೆಂದಳು. ಕಂಡೆಲೈ ಕೃಷ್ಣ ಫಲುಗುಣನ ಇರವನು ಕಂಡೆಲೈ ಕೃಷ್ಣ ಇನ್ನು ಭೂಮಂಡಲಗಳು ಎನಗೆ ಸುತರಿದ್ದ ಪರೆ ನೀನಾರ ಬಂಡಿಯಂ ಕೊಡೆದ ಪೈ ಕೃಷ್ಣ ನೀನಾರ ಬಂಡಿಯಂ ಕೊಡೆದ ಪೈ ತ್ರೈಲೋಕ್ಯ ವೀರನೆಂದೆನಿಸಿಕೊಳ್ಳುವವನ ಅದಾರು ಖಂಡ ಪರಶುವಿನ ಉತ್ತಮಾಂಗಮಂ ಕೊಯ್ದು ಕೋದಂಡಮಂ ಪಿಡಿವವರಾರು ಅನುಜಾಗ್ರಜರ ನಡುವೆ ಚಂಡ ತೇಜದೋಳ್ ಎಸೆವರುಂಟೆ ಧರ್ಮಜನ್ ಆರನಪ್ಪುವಂ ಪೇಳೆಂದಳು. ಕುಂತಿ ಕೃಷ್ಣನನ್ನು ನೋಡಿಕೊಂಡು ಹೇಳ್ತಾ ಇದ್ದಾಳಂತೆ, ಕೃಷ್ಣ ಎಲ್ಲರೂ ಅಳುತ್ತಾ ಇದ್ದಾರೆ, ನೀನು ಯಾಕೆ ಇಲ್ಲಿ ಸುಮ್ಮನಿದೆಯಾ? ಇವರ ಅಳುವನ್ನು ನೀನು ನಿಲ್ಲಿಸಬಾರ್ದೇನೋ? ಈಗ ನೋಡಿ ಏನಾಗಿದೆ ಪರಿಸ್ಥಿತಿ. ಕಂಡೆಲೈ ಕೃಷ್ಣ ಫಲುಗುಣನ ಇರವನ್ನು ಅರ್ಜುನ ಹೀಗೆ ಸತ್ತೋದ್ರೆ ಭೂಮಂಡಲದೊಳು ನನಗೆ ಸುತರಿರ್ದ ಪರೆ, ನನಗಿನ್ನು ಭೂಮಿ ಮೇಲೆ ಮಕ್ಕಳಿರ್ಲಿಕ್ಕೆ ಸಾಧ್ಯ, ಮಕ್ಕಳಿರ್ತಾರೆ ಹೇಗೆ? ಕುಂತಿ ವೈದ್ಯನ ಮಕ್ಕಳು, ಇಲ್ಲಿ ಅರ್ಜುನ ಒಬ್ಬನು ಸಾಯೋದು, ಇನ್ನು ಭೂಮಿಯ ಮೇಲೆ ನನಗೆ ಮಕ್ಕಳಿಲ್ಲ ಅಂತಾಗುತ್ತೆ ಅಂತ ಕುಂತಿ ಹೇಳಿದಳು. ಅಂತಂದರೆ ಪಾಂಡವರಲ್ಲಿ ಎಂತಹ ಅನ್ಯೋನ್ಯತೆ ಅಂತಂದರೆ ಒಬ್ಬರನ್ನು ಬಿಟ್ಟು ಉಳಿದವರು ಇರೋದಿಲ್ಲ. ಅದೇ ಅರ್ಥ ಇದಕ್ಕೆ. ಈ ಅರ್ಥವನ್ನು ಗ್ರಹಿಸೋದು ಅಂತಂದರೆ ಹಾಗೆ, ಒಬ್ಬ ಸತ್ತರೂ ಕೂಡ ಎಲ್ಲರೂ ಸಾಯ್ತಾರೆ, ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ. ಅರ್ಜುನ ಸತ್ತೋಗ್ಬಿಟ್ಟು ಇನ್ನು ನನಗೆ ಮಕ್ಕಳಿಲ್ಲ ಅಂತಾಗುತ್ತೆ ಭೂಮಿಯ ಮೇಲೆ ಅಂತ ಹೇಳೋದು. ಅದರ ಜೊತೆಗೆ ಇದು ಭಾಳ ಚೆಂದ ಇದೆ. ನೀನಾರ ಬಂಡಿಯಂ ಕೊಡೆದ ಪೈ, ನೀನು ಯಾರ ಬಂಡಿಯನ್ನು, ಯಾರ ರಥವನ್ನು ಹೊಡಿತೀಯಾ? ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಪಾರ್ಥ ಸಾರಥಿ ಎನ್ನುವ ಬಿರುದವನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಾರಥ್ಯ ಮಾಡ್ದ. ಅದಕ್ಕೂ ಮೊದಲು ಖಾಂಡವನ ದಹನದ ಪ್ರಕರಣದಲ್ಲಿ ಅರ್ಜುನಿಗೆ ಸಾರಥ್ಯವನ್ನು ಕೃಷ್ಣ ಮಾಡಿದ್ದ. ಎಷ್ಟು ವಿನೋದವಾಗಿ ಲಕ್ಷ್ಮೀಶ ಕೇಳಿದ, ಗಂಭೀರವಾದ ಹೊತ್ತಿನಲ್ಲೂ ಈ ವಿನೋದವನ್ನು ಸೃಷ್ಟಿ ಮಾಡಲಿಕ್ಕೆ ಲಕ್ಷ್ಮೀಶನಿಗೆ ಮಾತ್ರ ಸಾಧ್ಯ. ನೀನು ಯಾರ ಬಂಡಿಯನ್ನು ಹೊಡಿತೀಯ ಇನ್ಮೇಲೆ ಅಂತಂದರೆ ಕೃಷ್ಣನಿಗೆ ಬಂಡಿ ಹೊಡೆಯೋದನ್ನು ಅಪೇಕ್ಷೆಯ ಕೆಲಸ ಏನಲ್ಲ, ಒಂದು ಪ್ರತಿಮೆ ಅದು. ಪಾರ್ಥಸಾರಥಿ ಎನ್ನುವಂಥ ನಿನ್ನ ಹೆಸರಿಗೆ ಏನಾಗುತ್ತೆ ಅಂತ. ಅದ್ರ ಜೊತೆಗೆ ತ್ರೈಲೋಕ್ಯ ವೀರನೆಂದೆನಿಸಿಕೊಳ್ಳುವವನೇ ಇದ್ರು ಒಬ್ಬ ಅರ್ಜುನ. ಅರ್ಜುನ ಬಿಟ್ಟಿನ ಯಾರಿಲ್ಲ ತ್ರೈಲೋಕ್ಯ ವೀರ ಅಂತ. ಆಮೇಲೆ ಖಂಡ ಪರಶುವಿನ ಉತ್ತಮಾಂಗಮಂ ಕೊಯ್ದ ಕೋದಂಡಮಂ ಪಿಡಿವ, ಇಂದ್ರಕೀಲದ ಪ್ರಕರಣದಲ್ಲಿ ಖಂಡ ಪರಶುವಿನ ಉತ್ತಮಾಂಗಮಂ ಅಂದರೆ ಪರಶುವನಿಗೆ ಹೊಡೆದವನು ಅರ್ಜುನ. ಅಂತಹ ಮಹಾವೀರ ಇಲ್ಲ ಅಂತ ಆಗ್ಬಿಡುತ್ತೆ. ಆಮೇಲೆ ಧರ್ಮಜನ್ ಆರನಪ್ಪುವಂ, ಮಹಾಪರಾಕ್ರಮಿ ಆದಂಥ ನನ್ನ ತಮ್ಮ ಅಂತ ಧರ್ಮರಾಜ ಯಾರನ್ನು ತಾನೇ ಒಪ್ಪಲಿಕ್ಕೆ ಸಾಧ್ಯ? ಇವೆಲ್ಲವೂ ಉಳಿಯಬೇಕು ಅಂತಾದರೆ ನೀನು ಅರ್ಜುನ ಬದುಕಿಸ್ಬೇಕು. ಅದ್ರ ಜೊತೆಗೆ ಕುಂತಿ ಇನ್ನೂ ಒಂದು ಮಾತನ್ನು ಹೇಳ್ತಾಳೆ ನೋಡಿ, ಪಕ್ಕದಲ್ಲಿ ಆ ವೃಷಕೇತುವಿನ ಶವ ಇದೆ, ಆ ಕರ್ಣನನ್ನು ಬದುಕಿಸಿಕೊಳ್ಳಿಕ್ಕೆ ನನಗಾಗಲಿಲ್ಲ, ಸತ್ತೋಗ್ಬಿಟ್ಟ.
ಕರ್ಣನ ಮಗ ವೃಷಸೇನ ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ಸತ್ತೋದ. ಈಗ ವೃಷಕೇತವೂ ಈ ಸತ್ತೋಗಿಬಿಟ್ಟು, ಈಗ ವೃಷಧ್ವಜ ಸತ್ತೋಗಿಬಿಟ್ರೆ ವೃಷಕೇತ. ಬೀತು ಜನಗಿಂದು ಸಂತತಿ ಕರ್ಣಜನೋಳು. ಕರ್ಣನ ಮೇಲೆ ಕುಂತಿಗೆ ಪ್ರೀತಿ ಇತ್ತೋ ಇಲ್ಲವೋ ಅದು ನಿಗೂಢ. ಆದರೆ ಒಂದು, ಯಾವುದೇ ತಾಯಿಗೂ ತನ್ನ ಮಗನ ಪ್ರೀತಿ ಇದ್ದೇ ಇರುತ್ತೆ. ಉಳಿದ ಇವರನ್ನು ರಕ್ಷಿಸಿಕೊಳ್ಳುವ ಕಾರಣಕ್ಕಾಗಿ ಕರ್ಣನನ್ನು ಕುಂತಿ ಕಳ್ಕೊಂಡು ಬಿಟ್ಟರೆ ಅವಳಿಗೆ ಕರ್ಣನ ಪ್ರೀತಿ ಇಲ್ಲ ಅಂತಲ್ಲ. ಲಕ್ಷ್ಮೀಶ್ ಅದನ್ನು ಕೊಡ್ತಾನೆ. ವ್ಯಾಸ ಭಾರತದಲ್ಲಿ ಆಗಲಿ ಕುಮಾರವ್ಯಾಸದಲ್ಲಿ ಆಗಲಿ ಇದಕ್ಕೆ ಬೇರೆ ನಮಗೆ ಸ್ಥಳ ಸಿಗೋದಿಲ್ಲ. ಇಲ್ಲಿ ಕುಂತಿ ಹೇಳ್ತಾಳೆ, ಕರ್ಣ ಸಂತತಿ ಬೀತು ಜನಗಿಂದು, ಇವನು ಸತ್ತೋಗ್ಬಿಟ್ಟು ನನಗೆ ಕರ್ಣನ ಮಕ್ಕಳೇ ಇಲ್ಲ ಅಂತ ಆಗ್ಬಿಡುತ್ತೆ, ಅದಕ್ಕಾಗಿಯಾದರೂ ನೀನು ಇವನ್ನು ಬದುಕಿಸಬೇಕು. ಎಂಥ ಒಂದು ಅದ್ಭುತವಾದ ಕಲ್ಪನೆ ಅದು. ಹೀಗೆ ಪರಿಪರಿಯಾಗಿ ಕೃಷ್ಣನನ್ನು ಕುಂತಿ ಬೇಡಿಕೊಳ್ತಾ ಇದ್ದಾಳೆ. ಅಷ್ಟು ಹೊತ್ತಿಗೆ ಶೇಷರಾಜ ಬಂದು ಅವನು ಹೇಳ್ತಾನೆ, ಕಾತಲಸುವಂ ಪಡೆಯಲಿ ಬಭ್ರುವಾಹನಂ ಪಾತಾಳ ಕೈದಿ ಜೀವದ ರತ್ನಮಂ ಬೇಡಿ ಖಾತಿಸಿದಂ ಅಹಿಗಳಂ ತಾನದಂ ಪರಿಹರಿಸಿ ನಿನ್ನ ನೀಕ್ಷಿಸುವೆನೆಂದು ಭೂತಳಕ್ಕೆ ಬಂದೆನು. ಇದೆ ಮಣಿ ತನ್ನ ಕೈಯೋಳ್ ಈ ಶ್ವೇತವಾಹನನ ತಲೆಯಂ ತರಿಸು ಜಗದೋಳ್ ಅಜ್ಞಾತಮಾವುದು ನಿನಗೆ ಸರ್ವಗತನಪ್ಪೆ ನೀನೆಂದು ಫಣಿಪತಿ ನುಡಿದನು. ಆ ಶೇಷರಾಜ ಹೇಳ್ತಾನೆ, ಕೃಷ್ಣ ಈ ಬಬ್ರುವಾಹನ ತಂದೆಯನ್ನು ಬದುಕಿಸಬೇಕು ಎನ್ನುವ ಪ್ರಯತ್ನದಲ್ಲಿದ್ದಾನೆ. ಅದು ಆಗಲಿ, ತಾತನಸುವಂ ಪಡೆಯಲಿ ಬಬ್ರುವಾಹನಂ ಅನ್ನುವ ಉದ್ದೇಶಕ್ಕಾಗಿ ನಾನು ಜೀವದ ರತ್ನಮಂ ಅಂದರೆ ಸಂಜೀವಕ ರತ್ನವನ್ನು ತಂದಿದ್ದೀನಿ. ಏನು ಮಾಡೋಣ, ಅವನು ಅರ್ಜುನ ತಲೆಯೇ ಇಲ್ಲ ಈಗ. ಅದಿದ್ದರೆ ನಾನು ಬದುಕಿಸ್ತಿದ್ದೆ. ಆದರೆ ಅರ್ಜುನ ತಲೆ ಎಲ್ಲಿಯೋ ಕಾಣದೇ ಇರುವಂಥ ಸ್ಥಳಕ್ಕೆ ಅಪಹರಣ ಆಗಿಬಿಟ್ಟಿದೆ. ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ಇರುತ್ತೆ. ಸರ್ವಗತನಪ್ಪೆ ನೀನು, ಎಲ್ಲ ಸ್ಥಳಗಳಲ್ಲಿಯೂ ಇರುವ, ಎಲ್ಲವನ್ನೂ ಅರ್ಥ ಮಾಡಿಕೊಂಡಿರುವ, ಗೊತ್ತಿರುವಂಥ ನಿನಗೆ ಅಜ್ಞಾತ ಮಾವುದು ಜಗದೋಳ್, ನಿನಗೆ ಗೊತ್ತಿಲ್ಲ ಇರೋದು ಏನಿದೆ ಕೃಷ್ಣ. ಆದ್ದರಿಂದ ನೀನು ಶ್ವೇತವಾಹನ ತಲೆಯಂ ತರಿಸು ಅಂತ ಹೇಳಿ ಅವನೂ ಬಂದು ಬೇಡಿಕೊಂಡ. ಹೀಗೆ ಶೇಷ ನಿಂತೆಂದೊಡೆ ಶೇಷ ನಿಂತೆಂದೊಡಾಲಿಸಿ ಕೃಷ್ಣನು ಶೇಷ ನಿಂತೆಂದೊಡಾಲಿಸಿ ಕೃಷ್ಣನು ಅಬಲೆಯರ ಘೋಷಮಂ ನಿಲ್ಲಿಸಿ ನೀವೆಲ್ಲರೂ ಕೇಳುದಿ ಭಾಷೆಯಂ ಬ್ರಹ್ಮಚರ್ಯದೋಳ್ ಇಂದ್ರಿಯಂಗಳಂ ತಾನಿನ್ನೆಗಂ ಧರೆಯೊಳು ಪೋಷಿಸಿದೆ ನಾದೊಡೆ ಆ ಪುಣ್ಯದಿಂ ಕುಂಡಲ ವಿಭೂಷಿತದ ಪಾಥನ ಶಿರಂಬರಲಿ ಕಲ್ಗೈದ ದೋಷಿಗಳ್ ತನ್ನಾಜ್ಞೆಯಿಂದ ಹತರಾಗಲರಿಹುದು ಸಾರಿದೆನೆಂದನು. ಕಲ್ಗೈದ ದೋಷಿಗಳ್ ತನ್ನಾಜ್ಞೆಯಿಂದ ಹತರಾಗಲರಿಹುದು ಸಾರಿದೆನೆಂದನು. ಶೇಷನೂ ಹೀಗೆ ಹೇಳಿದ ಮೇಲೆ ಕೃಷ್ಣ ಪಾರ್ಥನನ್ನು ಬದುಕಿಸುವಲ್ಲಿ ಈಗ ಉದ್ಯಮಶೀಲನಾಗ್ತಾ ಇದ್ದಾನೆ. ಅವನು ಆ ಅಳುತ್ತಾ ಇರುವಂಥ ಹೆಂಗಸರಿಗೆ ಹೇಳ್ದ, ಯಾರನ್ನು ಶೋಕಿಸಬೇಡಿ, ಸತ್ತ ಅರ್ಜುನನ್ನು ನಾನು ಬದುಕಿಸ್ತೇನೆ. ಹೇಗೆ? ಅರ್ಜುನ ತಲೆಯಲ್ಲಿ ಬರಬೇಕು ತಾನೆ. ಅರ್ಜುನ ತಲೆಯೊಂದು ಬಂದಿತ್ತಾದರೆ ಶೇಷ ಸಂಜೀವಕ ರತ್ನವನ್ನು ತಂದಿದ್ದಾನೆ. ಅರ್ಜುನನ ತಲೆ ತಾನಾಗಿ ಇಲ್ಲಿಗೆ ಬರುವಾಗ ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದೆ ಎಲ್ಲರ ಮುಂದೆ. ಎಲ್ಲರೂ ಕೇಳುವುದು, ಇಲ್ಲಿರುವ ಎಲ್ಲರೂ ನೀವು ಕೇಳಬೇಕು. ಇಲ್ಲಿಯ ತನಕ ನಾನು ಬ್ರಹ್ಮಚರ್ಯವನ್ನು ಭೂಮಿಯ ಮೇಲೆ ಪಾಲಿಸಿಕೊಂಡು ಬಂದಿದ್ದು ಹೌದಾದರೆ ಈ ಅರ್ಜುನನ ಶಿರಸ್ಸನ್ನು ಯಾರು ಅಪಹರಿಸಿಕೊಂಡು ಹೋಗಿದ್ದಾರೋ ಅವರು ನಾಶವಾಗಲಿ. ಅದರ ಜೊತೆ ಅರ್ಜುನನ ಶಿರಸ್ಸು ಇಲ್ಲಿಗೆ ಬರಲಿ.
ನಾನು ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದವನು ಹೌದು, ನಾನು ಬ್ರಹ್ಮಚಾರಿ ಹೌದು ಅಂತಾದರೆ ಇದಾಗುತ್ತೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ. ಇಲ್ಲೊಂದು ಸ್ವಾರಸ್ಯ, ಎಲ್ಲರ ಲೆಕ್ಕದಲ್ಲಿ ಏನು, ಕೃಷ್ಣ ಅಂತಂದರೆ ಅವನು ದೊಡ್ಡ ಭೋಗಿ ಅವನು ಅಂತ. 8 ಮಂದಿ ಪಟ್ಟದರಸಿಯರು, ಆಮೇಲೆ ಆ 16,000 ಭಾಗವತದಲ್ಲಿ ಒಂದು ಕಡೆ 16,000 ಅಂತಲೂ ಉಂಟು, 16,100 ಅಂತಲೂ ಉಂಟು. ಅಷ್ಟೆಲ್ಲ ಮಂದಿ ಹೆಂಡಿರನ್ನು ಹೊಂದಿಕೊಂಡವನು ಬ್ರಹ್ಮಚಾರಿಯೇ. ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಬ್ರಹ್ಮಚಾರಿ ಹೌದು ಅಂತಾದರೆ ಅದಾಗಲಿ ಅಂತ. ಏನಾಗುತ್ತೆ ನಾವೀಗ ನೋಡ್ತಾ ಇದ್ದೇವೆ, ಜನಪ ಕೇಳಾಶ್ಚರ್ಯಮಂ. ಜನಪ ಕೇಳಾಶ್ಚರ್ಯಮಂ ಬಳಿಕ ಕೃಷ್ಣನೆಂತೆಯೇ ದುಸ್ವಭಾವ ದುರ್ಬುದ್ಧಿಗಳನರಿದು ಪಾರ್ಥನ ತಲೆಯನ ಕ್ಷಣಕ್ಕೆ ತಂದುದು ಸುದರ್ಶನಂ ಮಣಿಪುರದರಣ ಭೂಮಿಗೆ. ಜನಮೈರೆ ಕೊಂಡಾಡಿತು ಉರಗಪತಿ ಹರಿಸದಿಂ ವಿನುತ ಸಂಜೀವಕದ ಮಣಿಯನಿದ್ದಂ ಮುಕುಂದನ ಕೈಯೊಳಾಗ. ಆಗ ಹರಿ ನೋಡಿದಂ ಕೃಪೆಯಿಂದ ಕರ್ಣಸುತ ಫಲ್ಗುನರನು. ಜನಪ ಕೇಳಾಶ್ಚರ್ಯಮಂ. ಅಲ್ಲಿದ್ದವರೆಲ್ಲ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದಾರೆ. ಕೃಷ್ಣನ ಆಜ್ಞೆಯಿಂದ ಅವನ ಸುದರ್ಶನ ಹೊರಟಂತಹ ಸುದರ್ಶನ ಆ ಅರ್ಜುನ ಶಿರಸ್ಸನ್ನು ಅಪಹರಿಸಿಕೊಂಡು ಹೋಗಿ ಭಗದಾರ್ಜನ ಅರಣ್ಯದಲ್ಲಿ ಇಟ್ಕೊಂಡಿದ್ರಲ್ಲ, ಆ ಧೃತರಾಷ್ಟ್ರ 2 ಜನ ಮಕ್ಕಳು ದುರ್ಬುದ್ಧಿ ದುಸ್ವಭಾವ, ಅವರನ್ನು ಕೊಂದು ಅರ್ಜುನನ ತಲೆಯನ್ನು ತಂದು ಸಮ್ಮುಖದಲ್ಲಿ ಇಡ್ತು. ಇದು ಅಲ್ಲಿಗೆ ಅರ್ಜುನ ತಲೆಯನ್ನು ತಂದು ಇಟ್ಟಿತ್ತು ಹೇಳೋದ್ರ ಜೊತೆಗೆ ಕೃಷ್ಣ ಬ್ರಹ್ಮಚಾರಿ ಹೌದು ಅಂತಾಯಿತು. ಇದೇ ವಿಶೇಷ. ಶಾಸ್ತ್ರ ಪ್ರಕಾರವಾಗಿ ವಿವಾಹಿತನಾಗಿಯೂ ಬ್ರಹ್ಮಚರ್ಯಾಗಿ ಮುಂದುವರಿಯಲಿಕ್ಕೆ ಏನೇನು ಮಾರ್ಗಗಳು ಉಂಟು ನಿರ್ದಿಷ್ಟವಾದಂಥ ದಿವಸಗಳನ್ನು ಸತಿಪತಿಯಲ್ಲಿ ಸೇರಿದರೆ ಅದು ಬ್ರಹ್ಮಚರ್ಯ ಭಂಗ ಅಲ್ಲ ಅಂತ ಒಂದು ಉಂಟು. ಅದರ ಜೊತೆಗೆ ಪರೀಕ್ಷಿತನ ಜನನದ ಹೊತ್ತಿನಲ್ಲಿಯೂ ಕೂಡ ಕೃಷ್ಣನದ್ದು ಇಂಥದ್ದೊಂದು ಪ್ರತಿಜ್ಞೆ ಉಂಟು. ಉತ್ತರೆಯ ಗರ್ಭದೊಳಗೆ ಶಿಶು ಸತ್ತ ಕಾಲದಲ್ಲಿ ಕೃಷ್ಣ ಪ್ರತಿಜ್ಞೆಯನ್ನು ಮಾಡ್ತಾನೆ. ಇದು ಬೇರೆ ಕಾವ್ಯ, ಇದರಲ್ಲಿ ಬೇರೊಂದು ಸಂದರ್ಭದಲ್ಲಿ ಪ್ರತಿಜ್ಞೆ ಬರುತ್ತೆ. ಇದು ಮತ್ತೊಮ್ಮೆ ಅನೇಕ ಮಂದಿ ಹೆಂಡಿರಿದ್ದಾರೆ ಅಂತೇಳಿ ಕೃಷ್ಣ ಮಹಾಭೋಗಿ ಅಲ್ಲ, ಅವನು ಭೋಗಿಯೂ ಹೌದು ಯೋಗಿಯೂ ಹೌದು. ಇಷ್ಟು ದೊಡ್ಡ ಸಂಸಾರದೊಳಗಿದ್ದು ಅಂಟಿಸಿಕೊಳ್ಳದೆ ಇರುವಂಥ ಬ್ರಹ್ಮಚಾರಿ ಹೌದು ಅಂತ ತೋರಿಸ್ಕೊಡುತ್ತೆ. ಹೀಗೆ ಅರ್ಜುನನ ಶಿರಸ್ಸನ್ನು ಅದು ತಂದು ನಿಲ್ಲಿಸ್ಬಿಡ್ತು. ಜನಮೈಲೇ ಕೊಂಡಾಡಿತು, ಎಲ್ಲರೂ ಕೊಂಡಾಡಿಬಿಟ್ರು. ಏನು ಕೃಷ್ಣ, ಏನು ಕೃಷ್ಣನ ಸ್ವಭಾವ, ಏನು ಕೃಷ್ಣನ ಪ್ರತಿಜ್ಞೆ ಅಂತ. ಯಾವಾಗ ಅರ್ಜುನನ ಶಿರಸ್ಸು ಅಲ್ಲಿಗೆ ಬಂತು, ಶೇಷರಾಜ ತನ್ನ ಕೈಯಲ್ಲಿದ್ದಂಥ ಮಣಿಯನ್ನು ಹರಿಯ ಕೈಗಿತ್ತು ಹೇಳ್ದ, ಕೃಷ್ಣ ಇದನ್ನು ತೆಗೆದು ನೀನವರಿಗೆ ಬದುಕಿಸು ಅಂತ. ಎಂತಹ ಸ್ವಾರಸ್ಯ ಅಂತಂದರೆ, ಶೇಷರಾಜನೇ ಮಣಿಯನ್ನು ಇಟ್ಕೊಂಡು ಅವನೇ ಬದುಕಿಸ್ಬೋದಿತ್ತು, ಬಳಸ್ಬೋದಿತ್ತು. ಅವನು ಯಾವಾಗಲೂ ಅದನ್ನು ಮಾಡೋನು. ಕೃಷ್ಣ ಇದ್ದಾಗ ತಾನದಕ್ಕಲ್ಲ ಅಂತ ಅವನಿಗೆ ಗೊತ್ತಿತ್ತು. ದೇವರಿದ್ದಾಗ ದೇವ್ರ ಕೆಲಸ ದೇವ್ರು ಮಾಡಬೇಕು ಅಂತ ಹೇಳಿ ಅವನು ಕೃಷ್ಣನ ಕೈಯಲ್ಲಿ ಕೊಟ್ಟ. ಕೃಷ್ಣನ ಕೈಯಲ್ಲಿ ಕೊಟ್ಟಾಗ ಹರಿ ನೋಡಿದಂ ಕೃಪೆಯಿಂದ ಕರ್ಣಸುತ ಫಲ್ಗುನರನು. ಕೇವಲ ವ್ಯಾಕರಣ ನಿಯಮಕ್ಕಾಗಿ ಕರ್ಣಸುತ ಫಲ್ಗುನರನು ಅಂತ ಹೇಳಲಿಲ್ಲ. ಕೃಷ್ಣ ಮೊದಲು ಬದುಕಿಸುವುದು ಕೂಡ ಕರ್ಣಸುತನನ್ನೇ. ಅವನು ಮೊದಲು ಆ ಕರ್ಣಸುತನ ತನು ತಲೆಗಳನ್ನು ಜೋಡಿಸಿ, ಯಾಕೆಂದರೆ ನಾವು ನಿನ್ನೆ ದಿವಸ ಕತೆ ನೆನಪಿಟ್ಕೊಳ್ಬೇಕು, ಆ ಮುಂಡ ಒಂದು ಕಡೆ ಬಿದ್ದಿತ್ತು, ರುಂಡ ಮತ್ತೊಂದು ಕಡೆ ಹೋಗಿ ಬಿದ್ದುಬಿಟ್ಟಿತ್ತು. ಈಗ ಅದನ್ನು ಜೋಡಿಸಬೇಕು. ಕೃಷ್ಣ ಮೊದಲು ಇನಜ ಸುತನ ತನು ತಲೆಗಳನ್ನು ಜೋಡಿಸಿಟ್ಟ. ಆಮೇಲೆ ಸಂಜೀವಕದ ಮಣಿಯನ್ನು ಅವನ ಎದೆಯ ಮೇಲಿಟ್ಟ. ಬಳಿಕ ಅರ್ಜುನನ ಕಾಯಕ್ಕೆ ಶಿರವನ್ನು ಹೊಂದಿಸಿ. ಈಗ ಮೊದಲೇ ಅರ್ಜುನನ ಬದುಕಿಸ್ಬಿಟ್ರೆ ಕಥೆಯ ಸ್ವಾರಸ್ಯ ಹೊರಟೋಗ್ಬಿಡುತ್ತೆ. ದೊಡ್ಡವರ ಪ್ರಭಾವ ಎಷ್ಟು ಅಂತಂದರೆ ಆ ನಂತರದವ್ರಿಗೆ ಬೆಲೆ ಇರೋದಿಲ್ಲ. ಆಮೇಲೆ ವಿಷಕೇತು ಬದುಕಿದ್ನ ಸತ್ ನಾನು ಕೇಳೋದು ಯಾರು? ಜಂಬುಳಿಯೋದು. ಅರ್ಜುನನನ್ನು ಬದುಕಿಸುವ ತನಕವೂ ಕಥೆಯಲ್ಲಿ ಕಾವ್ಯ ಕುತೂಹಲ ಇರುತ್ತೆ. ಹಾಗಾಗಿ ಮೊದಲು ವೃಷಕೇತುವನ್ನು ಹೊಂದಿಸಿ ಅವನ ಎದೆ ಮೇಲೆ ಮಣಿಯನ್ನಿಟ್ಟ. ಆಮೇಲೆ ಅರ್ಜುನನ ರುಂಡಮುಂಡಗಳನ್ನು ಜೋಡಿಸಿ
ಹೃದಯದೆಡೆಯಲ್ಲಿ ದಿವ್ಯ ರತ್ನಮಂ ಸಂಗಡಿಸಿ ಬದುಕಲಿವರ್ ಈಶನಾಜ್ಞೆಯೊಳಿದ್ದ. ಯಾಕೆ ಆ ಮಣಿಯನ್ನು ಪಾತಾಳ ಲೋಕಕ್ಕೆ ಸರ್ಪಕ್ಕೆ ಕೊಟ್ಟವನು ಈಶ್ವರ. ಕೃಷ್ಣಾನುಗ್ರಹವೇ ಆದರೂ ಮಣಿಯಲ್ಲಿನ ಶಕ್ತಿ ಈಶ್ವರ ಧ್ಯಾನ ಜೊತೆಗೆ ಆಗಬೇಕು. ಈಗ ಈಶ್ವರ ಕೊಟ್ಟ ಮಣಿಯನ್ನು ಇವನು ಹರಿ ತನ್ನ ಪ್ರಭಾವದಿಂದ ಬದುಕಿಸ್ಲಿಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಅದೆಲ್ಲ ಸೂತ್ರಗಳದು. ಯಾವ ಮಂತ್ರವನ್ನು ಕಂಡುಹಿಡಿದವರು ಯಾರು ಅವರನ್ನು ಸ್ಮರಿಸ್ಕೊಂಡು ಅಲ್ಲಿ ಹೋಗಬೇಕು ಅಲ್ವಾ? ಯಾವುದೇ ಜಪಕ್ಕಾದರೂ ಅದೇ ತಾನೇ. ಹಾಗೆಯೇ ಶಿವ ಕೊಟ್ಟಂಥ ಮಣಿಯಿಂದ ಪ್ರಯೋಜನ ಆಗುವಾಗ ಒಂದು ಶಿವಜ್ಞಾನ ಆಗಬೇಕು. ಅದರ ಜೊತೆಗೆ ಇಡೀ ಕಾವ್ಯದುದ್ದಕ್ಕೂ ಹರಿಯೇ ಶ್ರೇಷ್ಠ, ಹರನೇ ಶ್ರೇಷ್ಠ ಎನ್ನುವುದನ್ನು ಬಿಟ್ಟು ಹರಿಹರರಲ್ಲಿ ಅಭೇದವನ್ನು ಕಲ್ಪಿಸಿ ಇವನು ಮಾತಾಡ್ತಾ ಇರ್ತಾನೆ ಲಕ್ಷ್ಮೀಶ. ಸುಧನ್ವಾರ್ಜುನದ ಕೊನೆಯ ಘಟ್ಟದಲ್ಲಿಯೂ ಕೂಡ ಇದಕ್ಕಿದ್ದ ಹಾಗೆ ಕಾಶಿ ಕ್ಷೇತ್ರ ಶಿವರಾತ್ರಿ ದಿವಸ ಅಂತ ಬಂದುಬಿಡುತ್ತೆ. ಯಾಕೆಂದರೆ ಹರಿಹರರಲ್ಲಿ ಅಭೇದವನ್ನು ಕಲ್ಪಿಸುವುದು ಆ ಕಾಲದ ಕವಿಗಳ ಉದ್ದೇಶವೂ ಆಗಿತ್ತು. ಬದುಕಲಿವರ್ ಈಶನಾಜ್ಞೆಯೋಳ್ ಅಂತ ಹೇಳಿ ಪರಮಾತ್ಮ ಕೃಪಾದೃಷ್ಟಿಯನ್ನು ಅವರಿಬ್ಬರತ್ತ ಬೀರಿದ್ದೇ ತಡ ನಿಧಾನವಾಗಿ ಆಲಿಗಳು ಅರಳಿದವು. ಅಲ್ಲಿಯ ತನಕ ಕಣ್ಣು ಮುಚ್ಚಿದ್ದರು. ಕಣ್ಣು ಮುಚ್ಚೋದು ಅಂತ ಸಾಗೋದು. ಈಗ ಬದುಕ್ತಾ ಇದ್ದಾರೆ. ಆಲಿಗಳು ಕಣ್ಣಾಲಿಗಳು ಅರಳ್ತಾ ಇದ್ದಾವಂತೆ. ಕಣ್ಣು ಮುಚ್ಚೋದು, ಬದುಕೋದು ಕಣ್ಣಿನ ರೆಪ್ಪೆಯಲ್ಲಿ ಕಣ್ಣು ಬಿಡೋದ್ರಲ್ಲಿ ಇರುತ್ತೆ. ಕವಿ ಸೂಕ್ಷ್ಮವಾಗಿ ಹೇಳ್ಬಿಡ್ತಾರೆ, ನಿಧಾನವಾಗಿ ಒಂದು ಜೀವ ಬರ್ತಾ ಇದೆ ಅಂತ. ಅದ್ರ ಮುಂದಿನ ಕೇಳಿದರೆ ಹಸು ಪನರಿಸಿತು ಒಡಲೊಳಗೆ ಎಸೆದು, ನಿಧಾನವಾಗಿ ಎದೆಯಲ್ಲಿ ಗಾಳಿಯ ಸಂಚಾರ ಆರಂಭ ಆಯಿತಂತೆ. ಕಣ್ಣು ಅರಳ್ತಾ ಇದೆ, ಎದೆಯಲ್ಲಿ ಗಾಳಿಯ ಸಂಚಾರ ಆಗ್ತಾ ಇದೆ. ಇಷ್ಟು ಆಗ್ತಿದ್ದ ಹಾಗೆ ಇಷ್ಟು ಹೊತ್ತಿನ ತನಕ ಮುಖದಲ್ಲಿ ಕಳೆ ಇರಲಿಲ್ಲ. ಯಾರ ಮುಖದಲ್ಲಿ ಅದು ಕಳೆ ಇಲ್ಲ ಅಂತಂದರೆ ಹೆಣದ ಮುಖ ಅಂತ ಹೇಳೋದು ರೂಢಿಯ ಅರ್ಥ. ಮುಖದಲ್ಲಿ ಕಳೆ ಇರೋದಿಲ್ಲ ಅಂತ. ಈಗೇನಾಗಿದೆ, ನಿಧಾನವಾಗಿ ಎದೆಯಲ್ಲಿ ಗಾಳಿ ಆಡ್ತಿದ್ದ ಹಾಗೆ ಮುಖಕಾಂತಿ ಪೊಗರೇರಿತು. ಕವಿಯ ಪ್ರಜ್ಞೆ ಇದು. ಅದರ ಜೊತೆಗೆ ಅವಯವಗಳೆಲ್ಲ ಸ್ವಲ್ಪ ಅಲುಗಾಡ್ತಾ ಇದ್ದಾವಂತೆ. ಕೈ ಕಾಲು ಎಲ್ಲ ಸ್ವಲ್ಪ ಅಲುಗಾಡ್ತಾ ಇದ್ದಾವೆ. ಇಷ್ಟಾದ ಮೇಲೆ ಮೈ ಮುರಿದರ ವೈಯನೆ ಪಾರ್ಥ ಕರ್ಣ ಸುತ್ತಾರೆ. ನಿಧಾನವಾಗಿ ಒಂದು ಸಾರಿ ಮೈ ಮುರಿದ್ರಂತೆ. ಅಂದರೆ ಭಾಳ ಹೊತ್ತಿನ ತನಕ ನಿದ್ರೆ ಮಾಡಿ ಎಚ್ಚರ ಆಗುವಾಗ ಮೈ ಮುರಿಯುವ ಹಾಗೆ ಇಬ್ಬರು ಮೈ ಮುರಿದ್ರು. ಮೈ ಮುರಿದರೆ ಅವ್ರ ಬಾಯಲ್ಲಿ ಏನು ಶಬ್ದ ಬಂತು ಅಂತ ಕೇಳಿದರೆ, ಮೈ ಮುರಿದರ್ ವಯ್ಯನೆ ಪಾರ್ಥ ಕರ್ಣ ಸೂತರ್ ಅಸುರಾರಿಯನ್ನು ಜಪಿಸುತ್ತೆ. ಕೃಷ್ಣ 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 ಅಂತ ಹೇಳ್ತಾ ಮೈ ಮುರಿದ್ರು. ಯಾಕೆಂದರೆ ಅವ್ರು ಬೀಳುವಾಗಲೂ ಕೃಷ್ಣ 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 ಅಂತ ಹೇಳ್ತಲೇ ಬಿದ್ದಿದ್ರು. ಈಗ ತಿರ್ಗಾ ಕೃಷ್ಣ ಕೃಷ್ಣ ಅಂತ ಎದ್ದರು. ಆ ಎದ್ದ ಸಂದರ್ಭವನ್ನು ಲಕ್ಷ್ಮೀಶ ಹೇಳ್ತಾನೆ. ಹಿಡಿದ ಕತ್ತಲೆಯಿಂ ಜಗುಳ್ದ ವಾರಿಜದಂತೆ ಬಿಡದೆ ಮುಸುಕಿದ ಮೇಘಮಂ ಕಳೆದ ರವಿಯಂತೆ ತುಳುಕಿದ್ದ ರಾಹು ಚಂದ್ರರಂತೆ ಕರ್ಣಜ ಪಾರ್ಥರಾಸ್ಯಗಳು ಕಡು ಚೆಲ್ವ ಕಾಂತಿ ಕಡೆಗಳನ್ ಆತುವಾಗ ಪಾಲ್ಗಡಲೊಡೆಯನ ಮುಂದೆ ಕಂಡು ಪದ ಕಮಲದೋಳ್ ಪೊಡಮಡಲು ಅವರ್ಗಳಂ ತೆಗೆದಪ್ಪಿ ಚುಂಬಿಸುತ್ತೆ ಮೈ ದಡವಿದಂ ಕೃಪೆಯುಳು ಮೈ ದಡವಿದಂ ಕೃಷ್ಣ ಕೃಪೆಯುಳು. ಗ್ರಹಣ ಕಾಲದಲ್ಲಿ ರಾಹುಕೇತುಗಳು ಸೂರ್ಯಚಂದ್ರನ್ನು ಹಿಡ್ಕೊಂಡಿರ್ತಾರೆ. ನಿಧಾನವಾಗಿ ಗ್ರಹಣ ವಿಮೋಚನ ಕಾಲ ಆದ ಮೇಲೆ ಅವರು ಸ್ವಚ್ಛವಾಗಿ ಮೊದಲಿಗಿಂತಲೂ ಹೆಚ್ಚಿನ ಕಳೆಯಿಂದ ತೇಜಸ್ಸಿನಿಂದ ಕಾಣಿಸಿಕೊಳ್ತಾರೆ ಪ್ರಪಂಚದಲ್ಲಿ ವಿದ್ಯಮಾನ. ಈಗ ರಾಹು ತೊಲಗಿದ ಚಂದ್ರನಂತೆ ಕರ್ಣಜ ಪಾರ್ಥರ ಹಾಸ್ಯಗಳು ಮುಖಗಳು ಬೆಳಗ್ತಾ ಇದ್ದಾವಂತೆ. ಆಮೇಲೆ ಮೇಘದಿಂದ ಹೊರಬಂದಂತಹ ಸೂರ್ಯನ ಹಾಗೆ ಪ್ರಖರವಾದಂತಹ ಕಾಂತಿ. ಇನ್ನೂ ಒಂದು, ಹಿಡಿದ ಕತ್ತಲೆಯು ಜಗುಂದ ವಾರಿಜನಂತೆ. ಎಷ್ಟೊತ್ತಿಗೆ ಬೆಳಗಾಗ್ತದೆ ಅರಳಬೇಕು ಅಂತ ಕಮಲ ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಕತ್ತಲೆ ಕಳೆದು ಬೆಳಗಾಯಿತು ಅಂತಾದರೆ ಕಮಲ ಬಿಚ್ಕೊಂಡು ಬಿಡುತ್ತೆ. ಹಾಗೆ ಇವರಿಬ್ಬರ ಮುಖಗಳು ಅರಳಿದವು. ಆಮೇಲೆ ಕಂಡುಬಿಟ್ಟು ನೋಡ್ತಾರೆ, ಕೃಷ್ಣ ಕೃಷ್ಣ ಅಂತ ಹೇಳಿದ ಮಾತ್ರ ಕೃಷ್ಣನೇ ಎದಕ್ಕೆ ಇದ್ಬಿಟ್ಟಿದ್ದಾರೆ. ಕೃಷ್ಣನಿಗೆ ನಮಸ್ಕಾರ ಮಾಡಿದರು, ಹಿರಿಯರಿಗೆಲ್ಲ ಕಾಣಿಸಿಕೊಂಡ್ರು, ಭೀಮನನ್ನು ಬಿಗಿದಪ್ಪಿದ. ಇಷ್ಟೆಲ್ಲ ಆಯಿತು. ಆದರೆ ಯಾಕಾಯಿತು, ಹೇಗಾಯಿತು ಎಂದು ಸಮಾರೋಪವನ್ನು ಮಾಡಬೇಕಲ್ಲ. ಅದಕ್ಕಾಗಿ ಹರಿ ನುಡಿದವು. ಹರಿ ಬಳಿಕ
ಜಾಹ್ನವಿಯ ಶಾಪದಿಂದಾದುದಿ ಪರಿಭವಂ ನಿನಗೆಂದು ಪಾರ್ಥನ ತಿಳಿಪಿದಂ ತರಿಸಿ ಕಾಣಿಕೆಗೊಟ್ಟು ಉಲೂಪಿ ಚಿತ್ರಾಂಗದೆಯರು ಅಸುರಾರಿಯಂ ಕಂಡರು. ನೆರೆದುದು ಭಯರ ಸೇನೆ ಬಹಳ ಪರಿತೋಷದಿಂ ಮೊರೆದುತ್ಸವದಿಂದೆ ನಿಖಿಲ ವಾದ್ಯ ಪ್ರತತಿ ಪರಿದುವು ಸಮಸ್ತ ಸಂತಾಪಗಳೆಲ್ಲರ್ಗೆ ಕೃಷ್ಣ ದರ್ಶನದೊಳಂದು ಪರಿದುವು ಸಮಸ್ತ ಸಂತಾಪಗಳೆಲ್ಲರ್ಗೆ ಕೃಷ್ಣ ದರ್ಶನದೊಳಂದು. ಆಮೇಲೆ ಕೃಷ್ಣ ಅರ್ಜುನನನ್ನು ಬಳಿಗೆ ಕರೆದು ಅವನಿಗೆ ಆಗಿದ್ದೇನು, ಯಾಕಾಯಿತು ಎನ್ನುವನ್ನು ಹೇಳಿದ. ಹರಿ ಬಳಿಕ ಜಾಹ್ನವಿಯ ಶಾಪದಿಂದ ಹೀಗಾಯ್ತಪ್ಪ, ಹೀಗಾಗಬೇಕಿತ್ತು, ಶಾಪ ಅನುಭವಿಸಲೇಬೇಕು, ಆದರೆ ಈಗ ಎಲ್ಲದೂ ಒಳ್ಳೆಯದೇ ಆಗಿದೆ. ನೋಡಿಲ್ಲಿ ಉಲೂಪಿ ಚಿತ್ರಾಂಗದೆಯರಿದ್ದಾರೆ, ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ, ಒಂದು ಮಂಗಳಕರವಾಗಿ ಸನ್ನಿವೇಶ ಎಲ್ಲ ಮುಕ್ತಾಯ ಆಗಿದೆ ಅಂತ ಹೇಳಿ ಅರ್ಜುನನನ್ನು ಸಮಾಧಾನಪಡಿಸಿದ. ಎಲ್ಲರಿಗೂ ಕೃಷ್ಣ ದರ್ಶನದಿಂದ ಸಂತೋಷ ಆಯಿತು. ಮಂಗಳ ವಾದ್ಯಗಳನ್ನು ಮೊಳಗಿಸಿದರು. ಅಲ್ಲಿಯ ತನಕವೂ ವಾದ್ಯಗಳು ಮೊಳಗಿದ್ದವು, ಅವೆಲ್ಲ ಯುದ್ಧ ವಾದ್ಯಗಳು. ಈಗ ಹಾಗಲ್ಲ, ಮಂಗಳಕರವಾದ ವಾದ್ಯಗಳು. ಎಲ್ಲರ ಮನಸ್ಸಿನ ಸಂತಾಪ, ದುಗುಡ, ಬೇಸಗಳೆಲ್ಲವೂ ನಾಶ ಆಯಿತು. ಯಾಕಂದರೆ ಕೃಷ್ಣ ದರ್ಶನ ಆಗಿದೆ. ಆಮೇಲೆ ಬಭ್ರುವಾಹನ ವಿನೀತನಾಗಿ ಅವರನ್ನೆಲ್ಲ ಕರೆದುಕೊಂಡು ತನ್ನ ಸಭೆಗೆ ಬಂದ, ರಾಜಸಭೆಗೆ. ರಾಜಸಭೆಯಲ್ಲಿ ಅವನು ಅರ್ಜುನನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ತನ್ನ ಸಕಲ ಸಂಪತ್ತನ್ನು, ಸಾಮ್ರಾಜ್ಯವನ್ನು ಅಪ್ಪನಿಗೆ ಅಂದರೆ ಅರ್ಜುನನಿಗೆ ಒಪ್ಪಿಸಿಕೊಟ್ಟು ಅವನ ಪಕ್ಕದಲ್ಲಿ ನಿಂತುಕೊಂಡ. ಆದರೆ ಅರ್ಜುನ ಮಾತ್ರ ಯಾಕೋ ಮುಖ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನ ಮನಸ್ಸಿನ ಸಂತೋಷವೇ ಇಲ್ಲ. ಬಭ್ರುವಾಹನ ಉತ್ಸಾಹದಿಂದ ತಂದೆಯನ್ನು ಕುಳ್ಳಿರಿಸಿ ಸಿಂಹಾಸನದ ಪಕ್ಕದಲ್ಲಿ ಕೈ ಜೋಡಿಸಿಕೊಂಡು ಎಲ್ಲವನ್ನೂ ನಿನಗೆ ಒಪ್ಪಿಸಿದ್ದೇನೆ ಅಪ್ಪ ಅಂತ ಹೇಳಿದರೂ ಕೂಡ ಅರ್ಜುನನಿಗೆ ಸಂತೋಷ ಇಲ್ಲ. ಖಿನ್ನನಾಗಿವೆ ಅರ್ಜುನ. ರಾಧೆ ಕೇಳರ್ಜುನಂ ಖಿನ್ನನಾಗಿರೆ ಕಂಡು ವಾಯುಸುತ ಶೇಷಾದಿಗಳು ನುಡಿದರು. ಎಲ್ಲಿಯೂ ಅಜೇಯನ ಧರೆಗಳು ಇಂದಾತ್ಮಜನ ದೆಸೆಯಿಂದೆ ನಿನಗ ಭಜಯಂ ಬಂದುದು. ನೋಯಲೇತಕ್ಕೆ ಬರಿದೆ ಮನ್ನಿಸು ಕುಮಾರನಂ ಪ್ರಿಯಮಾಗದೆ ಮಗನ ಮೇಲಿನ್ನು ಪ್ರಿಯಮಾಗದೆ ಮಗನ ಮೇಲಿನ್ನು ಅಕಟಕಟ ಅಪಾಯವಿದು ಸುರನದಿಯ ಶಾಪದಿಂದಾಯ್ತು ಉಳಿದೆ ಕೃಷ್ಣ ಪ್ರಸಾದದಿಂದೇ. ಅರ್ಜುನನ ಮುಖ ಸಂತೋಷದಿಂದ ಅರಳಬೇಕಾಗಿತ್ತು, ಆದರೆ ಅವನ ಮನಸ್ಸಿನ ಬೇಸರ ಇದೆ, ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಭೀಮಸೇನ, ಶೇಷ ಇವರೆಲ್ಲ ಬಂದು ಅರ್ಜುನನ ಹತ್ರ ಹೇಳಿದರು, ನೀನು ಮಗನಿಂದ ಮೊದಲೇ ಸೋತಿದ್ದೆ ಎನ್ನುವ ಕಾರಣಕ್ಕೆ ಬೇಸರ ಮಾಡ್ಕೊಳ್ಬೇಡಪ್ಪ. ನೀನು ಸೋಲುವ ಹಾಗೆ ಯಾಕಾಯಿತು ನನಗೆಲ್ಲ ಗೊತ್ತಿದೆ. ಬಭ್ರುವಾಹನದಿಂದ ಮೊದಲೇ ನೀನು ಸೋತಿದ್ದೀಯ ಎನ್ನುವ ಕಾರಣಕ್ಕೆ ನಿನಗೇನು ಪರಾಕ್ರಮ ಕಡಿಮೆ ಅಂತ ಅಲ್ಲ, ಅದು ಸುರನದಿಯ ಶಾಪದಿಂದ ಆಯಿತು. ಅವಳು ಶಾಪ ಕೊಟ್ಟಿದ್ಲು, ಮಗನ ಕೈಯಲ್ಲಿ ಸಾವಾಗಬೇಕು ಶಾಪ ಕೊಟ್ಟಿದ್ಲು, ಅದಕ್ಕಾಗಿ ಹೀಗಾಯಿತು. ಬಿಟ್ಟರೆ ಎಲ್ಲಿಯೂ ಅಜೇಯನಹೇ, ಇಲ್ಲಿಯ ತನಕ ನೀನು ಎಲ್ಲ ಕಡೆಯಲ್ಲೂ ಅಜೇಯನಾಗಿಯೇ ಇದ್ದವನು, ಈಗಲೂ ಅಜೇಯನಾಗಿ ಇರ್ತಿದ್ದೆ. ಏನು ಮಾಡೋಣ, ಶಾಪ ಬಂದ್ಬಿಡ್ತು, ಅನಿವಾರ್ಯವಾಗಿ ಮಗನ ಕೈ ನೀನು ಸೋಲ್ಬೇಕಾಯಿತು. ಅದಕ್ಕಾಗಿ ಬೇಸರ ಮಾಡ್ಕೊಳ್ಬೇಡ. ನೋಡಿ ಎಂಥ ಮಗ ಸಿಕ್ಕಿದ್ದಾನೆ ನಿನಗೆ. ಇಂತಹ ಮಗ ಸಿಗಬೇಕು ಅಂತಾದರೆ ಅದು ಎಷ್ಟೋ ಪುಣ್ಯದ ವಿಷಯ. ಸ್ವಲ್ಪ ಪ್ರೀತಿಯಿಂದ ಮಗನ ನೋಡು. ಅವನು ಎಷ್ಟು ಗೌರವದಿಂದ ತನ್ನ ಸಾಮ್ರಾಜ್ಯವನ್ನೇ ತಂದು ಅರ್ಪಿಸಿದ್ದಾನೆ ನಿನಗೆ. ನೀನು ಒಂದು ಸಾರಿ ಮಗನ ಪ್ರೀತಿಯಿಂದ ಮಗ ಅಂತ ನೀನು ನೋಡಲಿಲ್ಲ. ಭಾಳ ಲಾಘವದಲ್ಲಿ ಲಕ್ಷ್ಮೀಶ ಹೇಳ್ತಾನೆ, ಪ್ರಿಯವಾಗದೆ ಮಗನ ಮೇಲಿನ್ನು, ಮಗನ ಮೇಲೆ ನಿನಗೆ ಪ್ರೀತಿ ಹುಟ್ಟಲೇ ಇಲ್ವೇನಪ್ಪ, ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ನೀನು ಅಂತ ಹೇಳ್ದ. ಭೀಮ ಹೇಳ್ದ, ಶೇಷ ಹೇಳ್ದ. ಆದರೂ ಅರ್ಜುನ ತಲೆ ನಾಚಿಕೆ ಆಗುತ್ತೆ. ಸೋತು
ಗೆದ್ದ ಮಾನವನ ಪಡೆದ್ರೆ ನಾಶ ಆಗೋದಿಲ್ಲ, ಇವನಿಗೆ ಚುತ್ತಾ ಇರುತ್ತೆ, ನಾನು ಸೋತಿದ್ದೆ, ನಾನು ಸತ್ತಿದ್ದೆ ಅಂತ. ಹಾಗಾಗಿ ಅರ್ಜುನ ಬಭ್ರುವಾಹನನ ಮಗ ಅಂತ ನೋಡಲೇ ಇಲ್ಲ. ಈಗ ಅರ್ಜುನನ ಬದುಕಿಸಿದ್ರೆ ಮಾತ್ರ ಆಗೋದಿಲ್ಲ, ಆ ಸಾಂಸಾರಿಕವಾದ ಸಂಬಂಧ ಸಮನ್ವಯ ಮಾಡಬೇಕಲ್ಲ, ಎಲ್ಲರನ್ನೂ ಒಂದೇ ಮನಸ್ಸಿನಲ್ಲಿ ಇಡಬೇಕಲ್ಲ. ಈಗ ಅದೊಂದು ಕೆಲಸ ಇದ್ದೇ ಇದೆ. ಇವರ ಮಾತು ಕೆಲಸ ಆಗಲಿಲ್ಲ. ಆಗ ಕುಂತಿ ಕೃಷ್ಣನಿಗೆ ಹೇಳ್ತಾಳೆ, ಅರಸಿಯರು ಉಲೂಪಿ ಚಿತ್ರಾಂಗದೆಯರು ಇವರನಾದರಿಸದೆ ನಿಜಾತ್ಮಜಂ ಬಭ್ರುವಾಹನನ್ ಇವನ ಸಿರಿಯನಂಗೀಕರಿಸದೆ ಈತನಂ ಮನ್ನಿಸದೆ ಫಲುಗುಣನ್ ಇದೇಕೆ ಬರಿದೆ ಮರುಳಾದನ್ ಅಕಟ ನೀ ಪೇಳಲಿಲ್ಲವೇ ಚಕ್ರಧರ ನಿನ್ನ ಮೈದು ನಂಗೆಂದು ಪವನದ ಫಣೀಶ್ವರ ಹಂಸಕೇತು ದೇವಕಿ ಕುಂತಿ ವರ ಯಶೋದಾದಿಗಳ್ ಬೇಡರಂದು. ಅರ್ಜುನನ ಮನಸ್ಥಿತಿ ಎಲ್ಲರಿಗೂ ಗೊತ್ತಾಯಿತು. ಆಗ ಈ ಕುಂತಿ, ಯಶೋದೆ, ದೇವಕಿ ಇವರೆಲ್ಲ ಕೃಷ್ಣನ್ ಹೇಳಿದರು, ಕೃಷ್ಣ ನೀನು ಅರ್ಜುನನ ಕರೆದು ಏನೋ ಕಿವಿಯಲ್ಲಿ ಹೇಳ್ತಾ ಇದ್ದೆ, ಏನೆಲ್ಲ ಹೇಳಿದೆ, ಇದನ್ನು ಹೇಳಿಲ್ವ ನೀನು? ಎಲ್ಲರೆದುರು ಈಗ ಅವನು ತನ್ನ ಹೆಂಡತಿಯರನ್ನು ಕೂಡ ನೋಡ್ತಾ ಇಲ್ಲ, ಬರೀ ಮಗನನ್ನು ಮಾತ್ರ ನೋಡದೆ ಇರೋದಲ್ಲ. ಅರಸಿಯರ್ ಉಲೂಪಿ ಚಿತ್ರಾಂಗದೆಯರು ಇವರನ್ನು ಆಧರಿಸದೆ ಹೆಂಡತಿಯರನ್ನು ನೋಡ್ತಾ ಇಲ್ಲ, ಮಗನನ್ನು ನೋಡ್ತಾ ಇಲ್ಲ. ಯಾಕೆ ಮರುಳಾಗಿ ಹೀಗೆ ನಡ್ಕೊಳ್ತಾ ಇದ್ದಾನೆ ಅರ್ಜುನ? ಎಲ್ಲವೂ ಮಂಗಳಕರವಾಗಿ ಮುಗಿಯುವ ಹೊತ್ತಿನಲ್ಲಿ ಅರ್ಜುನ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ನೀ ಹೇಳಲಿಲ್ಲವೇ ಚಕ್ರಧರ ನಿನ್ನ ಮೈದುನಂಗೆ? ಸ್ವಲ್ಪ ಬುದ್ಧಿ ಹೇಳು. ನೀನು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಹಾಗಾದರೆ ಆಗಿದ್ದನ್ನೆಲ್ಲ ಮರ್ತು ಬಿಡಬೇಕು, ಇನ್ನೂ ಸಂತೋಷದಿಂದ ಒಂದೇ ಮನಸ್ಸಿನಿಂದ ಇರಬೇಕು ಅಂತ ನೀನು ಹೇಳಲಿಲ್ವೇ? ಈಗಲಾದ್ರೂ ಹೇಳು, ಅವನೇ ಹೀಗೆ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ಬುದ್ಧಿ ಹೇಳು ಅರ್ಜುನಿಗೆ ಅಂತಂದರು. ಅಷ್ಟೊತ್ತಿಗೆ ಬಭ್ರುವಾಹನಿಗೆ ಒಂಥರ ನಾಚಿಕೆ ಆಗೋಯ್ತು. ಹೆಂಗೆ ಮುಜುಗರ ಅಲ್ಲವೇ? ತುಂಬಿದ ಸಭೆಯಲ್ಲಿ ಎಲ್ಲವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ ಮೇಲೋ ಇವನ ಅಪ್ಪ ಮುಖ ಚಿಕ್ಕ ಮಕ್ಕಳು ಕೂತ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾತನ್ನು ಅವರವ್ರಿಗೆ ತೋಚಿದ್ದು ಹೇಳ್ತಾರೆ. ಅವನಿಗೆ ಒಂಥರ ನಾಚಿಕೆ ಆಗ್ಬಿಡ್ತು. ಏನಂದರೂ ಇದು ಸರಿಯಾಗಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಅಪ್ಪನ ಸೋಲ್ಸಿದ ತಪ್ಪು, ಅಪ್ಪನ ಕೊಂದಿದ್ದ ತಪ್ಪು, ಇದನ್ನು ಸರಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ, ನನ್ನ ಅಪ್ಪ ಮನಸ್ಸಿಗಾದ ಗಾಯವನ್ನು ನೋವನ್ನು ಮರೆಯೋದಿಲ್ಲ ಅಂತ ಹೇಳಿ ಬಭ್ರುವಾಹನಿಗೆ ನಾಚಿಕೆ ಆಯಿತು, ಲಜ್ಜೆ ಆಯಿತು. ಅವನು ಹೇಳ್ದ, ಯಾರೂ ಏನು ಮಾಡೋದು ಬೇಡ, ತಪ್ಪಾಗಿದ್ದೆಲ್ಲ ನನ್ನಿಂದ ತಾನೇ ಒಂದು ಕೆಲಸ ಮಾಡ್ತೀನಿ, ನಾನೇ ಇಲ್ಲಿ ಇರೋದಿಲ್ಲ. ನಾನು ತುಹಿನಾದ್ರಿಗೆ ಹೋಗಿ, ಹಿಮಾಲಯ ಪ್ರದೇಶಕ್ಕೆ ಹೋಗಿ ನಿಜ ಶರೀರಮಂ ಕೆಡಹಿ ಸಜ್ಜನರ ಗತಿ ಪಡೆಯುವನು. ಯೋಗಿಗಳು ಬದುಕಿನಲ್ಲಿ ಪಾಪವನ್ನು ಮಾಡಿದವರು ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಏನನ್ನು ಮಾಡಬೇಕು? ಆ ಧ್ಯಾನ, ಯೋಗ, ತಪಸ್ಸು, ಅದಕ್ಕೆ ಹಿಮಾಲಯಕ್ಕೆ ಹೋಗ್ತಾರಲ್ವೇ. ನಾನು ಮಾಡಿದ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ನಾನು ಹಿಮಾಲಯಕ್ಕೆ ಹೋಗ್ತೇನೆ. ಯೋಗಿಗಳ ಗತಿಯನ್ನು ನಾನು ಪಡೆಯುತ್ತೇನೆ. ನನ್ನ ನಿಜ ಶರೀರವನ್ನು ನಾನು ಅಲ್ಲಿ ಕೆಡವುತ್ತೇನೆ, ನಾನು ಇಲ್ಲಿ ಇರೋದಿಲ್ಲ, ನಾನು ಹೊರಟೆ. ಯಾಕೆಂದರೆ ಗುರುಧರ್ಮ ಕೃತ್ ಜನಾರ್ದನ ಭಕ್ತ. ಗುರುಧರ್ಮ ಕೃತ್ ಅಂತ ಹೇಳಿದರೆ ಗುರುಧರ್ಮವನ್ನು ಪಾಲಿಸಿದವನು ಜನಾರ್ದನ ಭಕ್ತ, ನನ್ನ ತಂದೆ. ಇವನನ್ನು ಘಾತಿಸಿದ ಮಹಾಪಾತಕ ಸುಮ್ಮನೆ ಹೋಗೋದಿಲ್ಲ, ನಾನು ಹೋಗ್ತೇನೆ ಅಂತ ಹೊರಡ್ಲಿಕ್ಕೆ ಉದ್ಯುಕ್ತನಾದ. ಯಾರಾದರೂ ಒಬ್ಬ ಸ್ವಲ್ಪ ಬಿಗಿಯಾದ ಒಂದು ಮಾತು ಹೇಳಿದ ಸನ್ನಿವೇಶವನ್ನು ಸರಿ ಮಾಡಬೇಕು. ಅದಕ್ಕಾಗಿ ಭೀಮನನ್ನು ಕರ್ಕೊಂಡು ಬಂದಿತ್ತು. ತಪ್ಪನಾಡಿದೆ ಮಗನೇ ಕೃಷ್ಣನಿರುತಿರೆ ಮುಂದೆ ಬಪ್ಪುದೇ ಪಾತಕಂ ಗುರು ಪಿತಾಮಹ ಮುಖ್ಯರಪ್ಪವರನ್ ಎಲ್ಲರೂ ಕೊಂದೆ ಮಗೆ ನಿಂದುದೇ ದೋಷಲೇಶಂಗಳೀಗ ಒಪ್ಪುವಾದಿತ್ಯನಂ ಕಂಡ ಬಳಿ ಕೀರ್ತಪುದೆ ತಪ್ಪಿನ ತಮಂ ಮರುಳೇ ಮರುಳೇ ಹರಿಯನಾಶಯಿಸಿದರನಪ್ಪುವದೆ ಕಲಿತಾಪ ದುಃಖ ಭಯ ಶೋಕ ನರಕಾದಿ ಪೀಡೆಗಳೆಂದನು. ಹರಿಯನಾಶಯಿಸಿದರನಪ್ಪುವದೆ ಕಲಿತಾಪ ದುಃಖ
ಸನ್ನಿವೇಶದ ಸಮಾರೋಪದ ಮಾತನ್ನು ಭೀಮ ಆಡ್ತಾ ಇದ್ದಾನೆ. ಭೀಮನ ಮಾತುಗಳಿನಲ್ಲಿ ಇಡೀ ಕಾವ್ಯದ ಸಂದೇಶ ಇದೆ. ಅವನು ಬಬ್ರುವಾಹನಿಗೆ ಹೇಳೋಣ, ಭೀಮ ಏನಂದಿ ನೀನು ಹಿಮಾಲಯಕ್ಕೆ ಹೋಗ್ತೀಯಾ, ಯೋಗಿಗಳ ಮಾರ್ಗವನ್ನು ಪಡಿತೇನೆ, ನಿಮ್ಮ ಶರೀರವನ್ನು ಅಲ್ಲಿ ಕಳ್ಕೊಳ್ತೇನೆ ಅಂತ ಹೇಳಿದೆಯಲ್ಲ, ತಪ್ಪನಾಡಿದೆ ಮಗನೇ, ಏನು ತಪ್ಪು ಮಾತಾಡ್ತಾ ಇದ್ದೀನಿ ನೀನು. ಕೃಷ್ಣನಿರುತ್ತಿರೆ ಮುಂದೆ ಬಪ್ಪುದೇ ಪಾತಕಂ, ನಾನು ತಪ್ಪನ್ನು ಮಾಡಿಬಿಟ್ಟಿದ್ದೀನಿ, ತಂದೆಯನ್ನು ಕೊಂದಿದ್ದೀನಿ ಅಂತ ಹೇಳಿದೆಯಲ್ಲ. ಕೃಷ್ಣನಿರುತ್ತಿರೆ ಮುಂದೆ, ಕೃಷ್ಣ ಇದ್ದಾಗ ಏನಾದರೂ ನಮಗೆ ಪಾಪ ಅಂತ ಬರಲಿಕ್ಕೆ ಸಾಧ್ಯವೇನಪ್ಪ? ಸಾಧ್ಯವೇ ಇಲ್ಲ. ಎಲ್ಲವನ್ನು ಕೃಷ್ಣ ನೋಡ್ಕೊಳ್ತಾನೆ, ಆದ್ದರಿಂದ ಸಾಧ್ಯ ಇಲ್ಲ. ಅದರ ಜೊತೆಗೆ ನಮ್ಮನ್ನೇ ನೋಡು. ಕುರುಕ್ಷೇತ್ರದ ಯುದ್ಧದಲ್ಲಿ ಗುರು ಪಿತಾಮಹ ಮುಖ್ಯರಪ್ಪವರನ್ನು ಎಲ್ಲರೂ ಕೊಂದೆಮಗೆ ನಿಂದುವೆ ದೋಷ ಲೇಷಗಳು. ಎಲ್ಲರೂ ಕೊಂದಿದ್ದೇವೆ, ಬಂಧುಗಳನ್ನು ಕೊಂದಿದ್ದೇವೆ, ಹಿರಿಯರನ್ನು ಕೊಂದಿದ್ದೇವೆ. ನಮಗೆ ಪಾಪ ಪ್ರಜ್ಞೆ ಇಲ್ಲ. ಯಾಕೆಂದರೆ ಕೊಲ್ಲಿಸಿದವನು ಕೃಷ್ಣ, ನಮ್ದು ಏನಿಲ್ಲ, ಎಲ್ಲವೂ ಕೃಷ್ಣಾರ್ಪಣ. ಅದರ ಒಪ್ಪು ತಪ್ಪುಗಳೆಲ್ಲ ದೇವರಿಗೆ ಸೇರಿದ್ದು. ನಾವು ಸಾಧನಗಳಷ್ಟೇ, ಭಗವಂತನ ಸಾಧನಗಳು. ಆದ್ದರಿಂದ ನಮಗೇ ಇಲ್ಲ. ಯಾರನ್ನ ನಾವು ಕೊಂದು ಕಳೆದಿದ್ದೇವೆ, ನಮಗೇ ಪಾಪ ಇಲ್ಲ. ನೀನು ನಿನ್ನ ಅಪ್ಪನ ಕೊಂದು ಬದುಕಿಸಿ ಆಗಿದೆ, ನಿನಗೆಂಥ ಪಾಪ ಬರ್ತದೆ? ತಪ್ಪನಾಡಿದ ಮಗನೇ, ಕೃಷ್ಣನಿರುತ್ತಿರೆ ಮುಂದೆ ಪಾತಕಗಳಿರಲಿಕ್ಕೆ ಸಾಧ್ಯವೇನೋ? ಒಂದು ಮಾತನ್ನು ಹೇಳ್ತಾನೆ ಉಪಮೆಯಾಗಿ, ಒಪ್ಪುವಾದಿತ್ಯನಂ ಕಂಡ ಬಳಿಕ ಇರ್ದಪ್ಪುದೆ ಕಪ್ಪಿನ ತಮಂ. ರಾತ್ರಿ ಇಡೀ ಕತ್ತಲೆ 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 ಅಂತ ಹೇಳೋದು ಸರಿ, ಬೆಳಿಗ್ಗೆ ಅದು ಸೂರ್ಯನ ಕಂಡ ಮೇಲೂ ಕತ್ತಲೆ ಅಂತ ಹೇಳಿದರೆ ಆ ಮಾತಿಗೆ ಅರ್ಥ ಇಲ್ಲ. ಸೂರ್ಯನನ್ನು ಕಂಡಾದ್ಮೇಲೆ ಕತ್ತಲೆ ಎಲ್ಲಿಯಪ್ಪ? ರಾತ್ರಿ ಕತ್ತಲೆ ಇತ್ತು, ಆ ಹೊತ್ತಿಗೆ ಅದು ಸತ್ಯ. ಒಪ್ಪುವಾದಿತ್ಯನಂ ಕಂಡ ಬಳಿಕ ಇರ್ದಪ್ಪುದೆ ತಪ್ಪಿನ ಕಮಂ. ಇಲ್ಲ, ಬೆಳಗಾದ್ಮೇಲೆ ರಾತ್ರಿ ಮರೆತು ಬಿಡಬೇಕು. ಸೂರ್ಯನನ್ನು ಕಂಡಾದ್ಮೇಲೂ ಕತ್ತಲೆ ಕತ್ತಲೆ ಅಂತ ಹೇಳಿದರೆ ಅರ್ಥ ಇಲ್ಲ. ಈ ಎರಡು ವಾಕ್ಯಗಳನ್ನು ಮೇಳೈಸಿ ಹೇಳ್ತಾನೆ. ಎಲೆ ಮರುಳೆ ಬಬ್ರುವಾಹನ, ಹರಿಯನಾಶ್ರಯಿಸಿದವನ್ನೊಪ್ಪುವುದೇ ಕಲಿತಾಪ ದುಃಖ ಭಯಶೋಕ ನರಕಾದಿ ಪೀಡೆಗಳೆಂತ. ಹರಿಯನ್ನು ನಂಬಿದ್ರೆ ಆಯಿತು, ಹರಿ ನೋಡ್ಕೊಳ್ತಾನೆ. ಹರಿಯನ್ನು ಆಶ್ರಯಿಸದೆ ಇದ್ದವರಿಗಾದರೆ ಅವ್ರು ಮಾಡಿದ ತಪ್ಪಿಗೆ ಅವರೇ ಹೊಣೆಗಾರರು. ಹರಿಯನ್ನು ನಂಬಿದವರಿಗೆ ತಪ್ಪಿಲ್ಲ, ಯಾವುದೇ ಪಾಪ ಇಲ್ಲ, ದುಃಖ ಇಲ್ಲ ಅಂತ ಬಬ್ರುವಾಹನನನ್ನು ಸಮಾಧಾನಪಡಿಸಿದ. ಇಂತೆಂದು ಭೀಮನಾಡಿದ ಮೇಲೆ ಎಲ್ಲರಿಗೂ ಸಂತೋಷ ಆಯಿತು. ಅರ್ಜುನನು ತನಯನಂ ಸಂತೈಸಿಕೊಳ್ಳಿರ್ದನು. ಮಗ ಬಾ ಅಂತೇಳಿ ಪ್ರೀತಿಯಿಂದ ಬಬ್ರುವಾಹನನನ್ನು ಸ್ವೀಕರಿಸಿದ. ಆಮೇಲೆ ತನ್ನ ಹೆಂಡತಿಯರನ್ನು ಪಕ್ಕದಲ್ಲಿ ಕರೆದುಕೊಂಡ. ಎಲ್ಲರಿಗೂ ಕೂಡ ಸಂತೋಷ ಆಯಿತು. ಒಂದು 5 ದಿವಸ ಎಲ್ಲರೂ ಸುಖ ಸಂಕಟ ವಿನೋದದಿಂದ ವಿವಿಧ ಭೋಗ ವಿಭವಗಳನ್ನು ನೃತ್ಯ ಗೀತಗಳ ವಿಲಾಸ ಗೋಷ್ಠಿಗಳಿಂದ ಸಂತೋಷವಾಗಿದ್ದರು. ಯಾಕೆಂದರೆ ಬಹಳ ಕಾಲದ ಮೇಲೆ ನೆಂಟರಿಷ್ಟರ ದರ್ಶನ ಆದಮೇಲೆ ಎಷ್ಟೆಷ್ಟೋ ಮಾತಾಡೋದಿರುತ್ತೆ. ಇವರನ್ನಂತೂ ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ದಾರೆ. ಈ ಉಲೂಪಿ ಚಿತ್ರಾಂಗದೆ ಬಬ್ರುವಾಹನರಿಗೂ ಈ ಉಳಿದವರಿಗೂ ಮೊದಲ ಸಾರಿ ಭೇಟಿ ಆಗ್ತಾ ಇದೆ. ಎಷ್ಟೋ ಮಾತುಗಳಿತ್ತು, ಸಂತೋಷ ಗೋಷ್ಠಿಗಳಲ್ಲಿ 5 ದಿವಸ ಕಾಲ ಕಳೆದ್ರು. ದಿವಸ 5ರ ಮೇಲೆ 5 ದಿವಸ ಆದಮೇಲೆ ಕೃಷ್ಣ ಹೇಳ್ದ, ಓ ಧರ್ಮರಾಜ ಪಾಪ ಯೋಚನೆ ಮಾಡ್ತಾ ಇರ್ತಾನೆ. ಅವತ್ತು ಅವಸರದಲ್ಲಿ ನಾವು ಬಂದುಬಿಟ್ವು, ಪಾಪ ಧರ್ಮರಾಜ ಚಿಂತಿಪಂ ಇಂದ ನೀವೆಲ್ಲ ಹೋಗಿ ಗರುಡನ ಮೇಲೆ ನಿಮ್ಮನ್ನು ಹಸ್ತಿನಾವತಿ ಕಳಿಸುವ ವ್ಯವಸ್ಥೆ ಮಾಡ್ತೇನೆ. ನಾನು ಅರ್ಜುನನ ಜೊತೆಗೆ ಮುಂದೆ ಹೋಗ್ತೇನೆ. ಯಾಕೆಂದರೆ ಇಷ್ಟು ದಿವಸ ಎದ್ದು ಬಿದ್ದು ಆಗ್ತಿತ್ತು, ಈಗ ಅವನು ತಲೆಯೇ ಹೋದ ಸಂದರ್ಭ ನೋಡಿದರೆ ಇನ್ನು ಮುಂದೆ ಈ ಯಾಗದ ಪರ್ಯಟನೆ ಮುಗಿಯುವ ತನಕ, ವತ್ಸರ ತುಂಬುವ ತನಕ ನಾನು ಅರ್ಜುನನ ಜೊತೆಗಿರೋದು ಅನಿವಾರ್ಯ ಇದೆ, ನೀವೆಲ್ಲ ಹೋಗಿ ಅಂತ ಹೇಳಿ ಕುಂತಿ ಚಿತ್ರಾಂಗದ ಇನ್ನೊಂದು ವಿಶೇಷ ಇಲ್ಲಿ ಫಣೀಂದ್ರ ಸುತೆ ಅಂದರೆ ಈ ಉಲೂಪಿ ಅವರನ್ನು ಸೇರಿಸಿ ಗರುಡನ ಮೇಲೆ ಕುಳ್ಳಿರಿಸಿ ನೀವೆಲ್ಲ ಹೋಗಿ ನಾನು ಅರ್ಜುನನ ಜೊತೆಗಿದ್ದು ಎಲ್ಲ ಮುಗಿಸ್ಕೊಂಡು ಬರ್ತೇನೆ ಅಂತ ಕಳಿಸಿಕೊಟ್ಟ ಹೇಳುವಲ್ಲಿಗೆ ಈ ಪ್ರಸಂಗ ಇಲ್ಲಿ ಮುಗಿಯುತ್ತಾ ಇದೆ. ಈ ಕಥೆ ಇದನ್ನು ಕೇಳಿದರೆ ಏನು ಹೇಳುವ ಫಲಶ್ರುತಿಯ ಪದ್ಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ.